ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಧರ್ಮಸ್ಥಳ ಅದು ಇದು ಚರ್ಚೆಗಳ ಮಧ್ಯದಲ್ಲಿ 35% ಇದ್ದ ಪಾಸಿಂಗ್ ಮಾರ್ಕ್ಸನ್ನು 33%ಗೆ ಇಳಿಸೋದು, ಶಿಕ್ಷಕರ ನೇಮಕಾತಿ, ಇಂಥ ಅನೇಕ ವಿಷಯಗಳು ಚರ್ಚೆ ಆಗ್ತಾ ಇದ್ದಾವೆ. ಆ ವಿಷಯದ ಬಗ್ಗೆ ಮಾತನಾಡಬೇಕಾಗಿತ್ತು. ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣದ ಬಗ್ಗೆ ಮಾತನಾಡಬೇಕಾಗಿತ್ತು. ಅದಕ್ಕೋಸ್ಕರ ಸ್ವತಃ ಸಚಿವರಾದ ಮಧು ಬಂಗಾರಪ್ಪ ಅವ್ರನ್ನ ಕರೆಸಿದ್ದೀವಿ. ಮೊದಲನೇ ಸಲ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಧು ಬಂಗಾರಪ್ಪ ಅವರೇ. ಅವ್ರನ್ನ ಪ್ರಶ್ನಿಸೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳ ಕಾರ್ಯಕರ್ತರುಗಳು ಮತ್ತು ಸಂಘಟನೆಗಳಿಂದ ನೀವೆಲ್ಲ ಬಂದಿದ್ದೀರಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮಧು ಬಂಗಾರಪ್ಪ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೇಗಿದ್ದೀರಿ? ಹೇಗೆ ನಡೀತಾ ಇದೆ ಕೆಲಸ? 2 ವರ್ಷದ ಮೇಲಾಯಿತು ಮಿನಿಸ್ಟರ್ ಆಗಿ. ಸಮಾಧಾನ ಇದೆಯಾ? ಸಮಾಧಾನ ಯಾವಾಗಲೂ ಇದೆ. ನಾನು ಏನೇ ಕೆಲಸ ತೊಗೊಂಡ್ರೂ ಕೂಡ ಕಷ್ಟದ್ದು ಈ ಸುಲಭ ಅಂಥೇಳಿ ಬರೋದಿಲ್ಲ. ಯಾವುದೇ ಕೆಲಸಕ್ಕೂ ಕೆಲಸ ಅಂತ ಬರ್ತದೆ. ಆದರೆ ಇವತ್ತು ಈ ಕೆಲಸ ಏನು ಸಿಕ್ಕಿದೆ, ನನಗನ್ಸುತ್ತೆ ಅದು ಒಂದು ಪುಣ್ಯದ ಕೆಲಸ. ದೇವ್ರ ಸ್ಥಾನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಆ ಸ್ಥಾನದಲ್ಲಿ ಸೇವೆ ಮಾಡ್ತಕ್ಕಂಥ ಭಾಗ್ಯ ನನಗೆ ಸಿಕ್ಕಿರೋದು. ಈ 2 ವರ್ಷದೊಳಗೆ ನನಗೆ ಅನುಭವ ಜಾಸ್ತಿ ಆಗಿದೆ. ಮತ್ತು ಭಾಳ ದೊಡ್ಡ ಇಲಾಖೆ, ಶಿಕ್ಷಣ ಇಲಾಖೆ ಅಂತ ಹೇಳಿದರೆ ರಾಜಕಾರಣದೊಳಗೆ ಹೇಳ್ತಾರೆ ಏನಂತ ಹೇಳಿದರೆ, ಯಾರನ್ನಾರು ಹಾಳು ಮಾಡಬೇಕಂದ್ರೆ ರಾಜಕಾರಣದೊಳಗೆ ಶಿಕ್ಷಣ ಮಂತ್ರಿ ಮಾಡಿಬಿಟ್ರೆ ಹಾಳಾಗ್ತಾರೆ ಅಂಥೇಳಿ. ನಿಜವಾಗ್ಲೂ ಹಂಗಿದೆಯಾ? ಅದಿದೆ, ಅದು ಹಿಂದೆ ಎಲ್ಲ ಮಾತಾಡೋರು. ಆದರೆ ನನಗನ್ಸುತ್ತೆ ಸಮಸ್ಯೆಗಳು ಇವತ್ತಿಂದಲ್ಲ, ಅದಕ್ಕೋಸ್ಕರ ನೀವೇನು ಹೆದರಬೇಕಾಗಿಲ್ಲ. ನನಗೆ ಅನುಭವ 1ನೇ ದಿವಸ ಕೊರತೆ ಇತ್ತು, ಇವತ್ತು ಆ ಥರ ಇಲ್ಲ. ಬಟ್ ನನಗೆ ಒಂದು ಅನಿಸಿಕೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನನಗೆ ಬೇರೆ ಇಲಾಖೆ ಕೊಟ್ಟಿದ್ರಂತೆ. ಅದು ನಂಗೆ ಗೊತ್ತಿದೆ, ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಸಾಹೇಬರು, ಸುರ್ಜೇವಾಲಾ ಸಾಹೇಬರು ಮತ್ತು CM ಸಾಹೇಬರು ಒಟ್ಟಿಗೆ ಕೂತಾಗ ಮಧುಗೆ ಈ ಇಲಾಖೆ ಅಂತ ಹೇಳಿದಾಗ, ಯಾಕಂದರೆ ತೀರ್ಮಾನ ಯೂಶಲಿ ಕನ್ಸೆಸ್ ತೊಗೊಳ್ಳೋದಕ್ಕೆ ಹೇಳ್ತಾರೆ. ಅವಾಗ ಡಿ ಕೆ ಶಿವಕುಮಾರ್ ಸಾಹೇಬರು, ಇಲ್ಲ ಮಧುಗೆ ಸ್ವಲ್ಪ ಕಷ್ಟದ ಕೊಡಿ, ಅವನು ಚೆನ್ನಾಗಿ ನಿಭಾಯಿಸ್ತಾನೆ ಸೀದಾ. ಅದು ಐ ಥಿಂಕ್ ವಿಶ್ವಾಸ, ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ. ಅದಾದಮೇಲೆ ಕೊಟ್ಟರು, ತೊಗೊಂಡೆ. ಆವಾಗ ಅದನ್ನ ಕನ್ಕರೆನ್ಸ್ ಮಾಡಿ. ಸಾರಿ ಟು ಇಂಟರಪ್ಟ್. ನೀವು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ಮಾತಾಡ್ತಿರುವಾಗ ಇಂಥ ಮಾತುಗಳು ಬಂದಾಗ ನೀವು ಯಾವ ಬಣಕ್ಕೆ ಸೇರಿದವರು ಅಂತ ನಮ್ಮ ತಲೆಯಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಓಡ್ತಾ ಇರುತ್ತೆ. ಅವರಿಬ್ಬರು ಕೂಡ ಪ್ರೀತಿಯಿಂದ ಒಂದೇ ಥರ ನೋಡ್ತಾರೆ, ಸಮಾನತೆಯಿಂದ ನೋಡ್ತಾರೆ. ನನ್ನನ್ನು ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾನು ಕೂಡ ಕಾಂಗ್ರೆಸ್ಸಿಗೆ ಗೌರವವನ್ನು ಕೊಡಲಿಕ್ಕೆ, ಕಾಂಗ್ರೆಸ್ ಆ ಶೆಲ್ಟರಲ್ಲಿ ನಾವೆಲ್ಲ, ನನಗೆ ಸೀನಿಯರ್ ಆಗಿ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರೆಲ್ಲ ಇದ್ದಾರೆ. ನಾನು ಐ ವಾಂಟ್ ಟು ಫಿನಿಶ್. ಅಲ್ಲ, ಡಿ ಕೆ ಶಿವಕುಮಾರ್ ಇದು ಕಷ್ಟದ ಕೊಡಿ ಅವನಿಗೆ. CM ಸಿದ್ದರಾಮಯ್ಯ ಅವರು, ಇಲ್ಲ ಬೇಡ, ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಮಿನಿಸ್ಟರ್, ಭಾಳ ಕಷ್ಟ ಆಗುತ್ತೆ, ಭಾಳ ದೊಡ್ಡ ಇಲಾಖೆ. 38% ಆಫ್ ಗೌರ್ಮೆಂಟ್ ಸ್ಟಾಫ್ ಇದಾರಲ್ಲ, ಸೈಜ್ ಆಫ್ ದ ಗೌರ್ಮೆಂಟು ಈಸ್ ಟೀಚರ್ಸ್ ಎಲ್ಲ ಸೇರಿ 38% ನೌಕರರು ಎಲ್ಲಿದ್ದಾರೆ ಅಂದರೆ ಇಲ್ಲಿದ್ದಾರೆ. 38% ಎಲ್ಲ ಇಲಾಖೆಗೂ ಸೇರಿಸಿದರೆ 100ರಲ್ಲಿ ಸಮಸ್ಯೆಗಳಿರೋದು 38 ಅಲ್ಲ 58 ಇದ್ದಾವೆ. ಆದರೆ ಅದನ್ನು ಸುರ್ಜೇವಾಲಾ ಅವರು, ಇಲ್ಲ ಐ ಕನ್ಕರ್, ಇಲ್ಲ ಅವನಿಗೆ ಕಷ್ಟದ ಕೊಡಿ, ಅವ್ನು ಚೆನ್ನಾಗಿ ನಿಭಾಯಿಸ್ತಾನೆ ಅಂತ. ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಮನೆಗೆ ಹೋದಾಗ, ನನಗಿನ್ನೂ ಘೋಷಣೆ ಆಗಿರಲಿಲ್ಲ ಯಾವ್ದು ಪೋರ್ಟ್ಫೋಲಿಯೋ ಅಂಥೇಳಿ, ಯಾವ ಇಲಾಖೆ ಅಂತ. ಅವಾಗ ಕೇಳಿದಾಗ ನನಗೆ ಗೊತ್ತಿತ್ತು, ನಾನು ಹೇಳಿದೆ ಹಿಂಗೆ ಅಂತ ಹೇಳಿದಾಗ, ಮಧು ಕಷ್ಟ ಇದು, ಆದರೆ ಚೆನ್ನಾಗಿ ಉಪಯೋಗ ಮಾಡಿಕೊಂಡ್ರೆ ರಾಜ್ಯ ಮಟ್ಟದಲ್ಲಿ ಒಳ್ಳೆ ನಾಯಕನಾಗಿ ಬೆಳಿಬೋದು, ಮತ್ತು ಸಮಸ್ಯೆನ ನೀನು ಇತ್ಯರ್ಥ ಮಾಡ್ಬೋದು. ತುಂಬ ದಿವಸದಿಂದ ಇದೆ ಅದು, ಇವಾಗ ಅಂತೇಳಿ ಹೇಳೋದಕ್ಕಾಗೋದಿಲ್ಲ. ನಿಂದು ತಪ್ಪಲ್ಲದೆ ಇರ್ಬೋದು, ಆದರೆ ಹುಷಾರಾಗಿ ನೋಡ್ಕೊಂಡು ಮಾಡು. ನಿನ್ನ ಡ್ಯೂಟಿನೇ ಏನು ಅಂದರೆ ಇದು ಒಂದು ಹಂತಕ್ಕೆ ತರಬೇಕಾಗತ್ತೆ. ಯಾಕೆಂದರೆ ನಮ್ಮದು ದೇಶದ ಪ್ರಗತಿಯಲ್ಲಿದೆ ಅಂತ ಹೇಳಿದರೆ ಅದು ಮಕ್ಕಳಲ್ಲಿದೆ. ನಾವು ರಾಜಕಾರಣಿಗಳು ಇವತ್ತಿನ ದಿವಸ ಜಾತಿ ಎಲ್ಲ ದುಡ್ಡು ಎಲ್ಲ ಬಂದು ಎಲ್ಲ ಹೋಗಾಯಿತು, ಮತ್ತು ಭವಿಷ್ಯ ಯಾರು ಅಂತ ಹೇಳಿದ್ರೆ ಮಕ್ಕಳಿಗೆ. ಈ ನಮ್ಮ ಮಗನಿಗೆ ಯಾವ ರೀತಿ ನೋಡ್ತೀನಿ ಅದೇ ರೀತಿ ಮಾಡೋದಕ್ಕೆ, ಬೇರೆಯವ್ರಿಗೂ ಕೂಡ ಸಹಾಯ ಮಾಡೋದಕ್ಕೆ, ನನ್ನ ಸ್ಥಾನದಲ್ಲಿದ್ದು ಮಾಡೋದಕ್ಕೆ ನಾನು ಕರ್ತವ್ಯ. ಸಿಂಗಲ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಏನು ನಿಮ್ಮದು? ಕಾಪಿಂಗ್ ಮಾಡೋದು ನಿಲ್ಲಿಸೋದು. ಯಾಕೆಂದರೆ ತುಂಬ ವರ್ಷದಿಂದ ನಮ್ಮ ಮಕ್ಕಳನ್ನ ನಾವು ಕಾಪಿ ಮಾಡಿ ಪಾಸ್ ಮಾಡಿದರೆ ಜೀವನದಲ್ಲಿ ಸಿಕ್ಕಾಕೋತಾರೆ. ಅದು ಯಾಕೋ ಗೊತ್ತಿಲ್ಲ, ಹಿಂದಿನ ಸಚಿವರುಗಳಿರಲಿ, ಸರ್ಕಾರಗಳು
ಇದು ತೀರ್ಮಾನ ತಗೊಳ್ಬೇಕಾಗಿತ್ತು. ಆ್ಯಾವ್ರೇಜ್ ಆಫ್ 20% ಅಪ್ ಟು 70%. ನಾನು ಎಲ್ಲಿ ಏನು ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ನಾನು ಚರ್ಚೆ ಮಾಡೋದಕ್ಕೆ ನನಗೆ ಇಷ್ಟಪಡೋದಿಲ್ಲ. ಅಲ್ಲ, ಐ ಆಮ್ ವೆರಿ ಹ್ಯಾಪಿ ಇಫ್ ಯು ನೋ. ನೀವು ಅದನ್ನ ಒಳ್ಳೆ ಅಧ್ಯಾಯ ಮಾಡಿ ಇದನ್ನು ಜನರಿಗೆ ತೋರಿಸೋದು ಒಳ್ಳೆಯದು, ಯಾಕೆಂದರೆ ಜವಾಬ್ದಾರಿ ಬರ್ತದೆ. ಈಗ ಶಿಕ್ಷಕರಿಗೂ ಕೂಡ ಅಷ್ಟೇ ಜವಾಬ್ದಾರಿ ತೊಗೊಂಡಿದ್ದಾರೆ. ಕಾಪಿ ಮಾಡೋದು ನಿಲ್ಲಿಸಿದ ಮೇಲೆ ಅದೇ ಸಂದರ್ಭದಲ್ಲಿ ಅವರಿಗೆ ಸಹಾಯ ಆಗೋದಕ್ಕೆ ಟೀಚರ್ಸು ವೆಲ್ಕಮ್ ಮಾಡಿದ್ದಾರೆ, ಭಾಳ ಖುಷಿಯಾಗಿ ಅದ್ರ ಬಗ್ಗೆ. ಯಾಕೆಂದರೆ ರಿಸಲ್ಟ್ ನೋಡಿಬಿಟ್ರು. ಏನಂದರೆ 3 ಎಕ್ಸಾಮ್ ಪಾಲಿಸಿ ಇಡೀ ಭಾರತ ದೇಶದಲ್ಲಿ ಫಸ್ಟ್ ಟೈಮ್ ವೆಬ್ಕಾಸ್ಟ್ ಆಗಿ ಮಾಡಿದ್ದು ವೆಬ್ಕಾಸ್ಟಿಂಗ್ ಅಂಥೇಳಿ ನಾವೇ. ಸೆಕೆಂಡ್ 3 ಎಕ್ಸಾಮ್ ಪಾಲಿಸಿ ಮಾಡಿದ್ದು ನಾವೇ. ಐ ಆಮ್ ವೆರಿ ಹ್ಯಾಪಿ. ಎಲ್ಲರೂ ಇದ್ದಾರೆ, ಯಾಕೆಂದರೆ ಪಕ್ಷಾತೀತವಾಗಿ ಇರಬೇಕಾದ್ರೆ ಮಕ್ಕಳಿಗೆ ಪಕ್ಷ ಇರೋದಿಲ್ಲ. ಆದರೆ ಇವತ್ತು ನನಗೆ ಭಾಳ ಹೆಮ್ಮೆ ಇದೆ, ಈ 3 ಎಕ್ಸಾಮಲ್ಲೂ ಕೂಡ ಪ್ರಗತಿಯನ್ನು ತೋರಿಸಿದ್ದಾರೆ ಮಕ್ಕಳು. ಟೀಕಾ ಟಿಪ್ಪಣಿಗಳು ನನಗೆ ಆಗಿದ್ದಾವೆ, ಉತ್ತರ ಮಕ್ಕಳು ಕೊಟ್ಟಿದ್ದಾರೆ. ಯಾಕೆಂದರೆ 84,500 ಜನರು ಮಕ್ಕಳು ಪಾಸ್ ಆದರು ಸೆಕೆಂಡ್ ಎಕ್ಸಾಮಲ್ಲಿ. ಯಾರು ಪಾಸ್ ಆಗದೆ ಇರೋರು ಅವ್ರಿಗೆ ಫೇಲ್ ಅಂತ ಕರೆಯೋದಿಲ್ಲ. ಇನ್ನು ಮೊನ್ನೆ 3rd ಎಕ್ಸಾಮ್ ಕೂಡ SSLCಯಲ್ಲಿ ರಿಸಲ್ಟ್ ಬಂತು. ಅವರು ಐ ಥಿಂಕ್ 21,000 ಮಕ್ಕಳು ಪಾಸ್ ಆದ. ಟೋಟಲ್ 1,08,000 ಮಕ್ಕಳು ಅವ್ರು ಫೇಲ್ ಆಗಿಬಿಟ್ಟಿದ್ದಿದ್ರೆ, ನನಗನ್ಸುತ್ತೆ ಹಳ್ಳಿ ಭಾಗದಲ್ಲಿ ಬಿಡೋ ಇನ್ನೇನು ಓದ್ತೀಯ ನೀನು, ದನ ಕಾಯಕ್ಕೆ ಹೋಗುವಂತ. ಯಾಕೆಂದ್ರೆ ತಂದೆಯವ್ರಿಗೂ ಆ ಸ್ಥಾನದಲ್ಲಿ ಚಿಂತನೆ ಇರ್ತದೆ ಅಷ್ಟೇ. ಮಕ್ಕಳಿಗೂ ಅದೇ ಇದ್ದಾಗ 1 ಸೆಕೆಂಡಲ್ಲಿ ಅವ್ರ ಭವಿಷ್ಯನ ಬದಲಾವಣೆ ಮಾಡ್ಕೊಬಿಡ್ತಾರೆ. ಅದಾಗಬಾರ್ದು. ಇದನ್ನೆಲ್ಲದೂ ಕೂಡ ಐ ಥಿಂಕ್ ಪೆನ್ ಶುಡ್ ಬಿ ಮೋರ್ ಸ್ಟ್ರಾಂಗರ್ ದೆನ್ ಸೋರ್ಡ್ ಅಂತ ಹೇಳಿದರೆ, ಆ ಅವಕಾಶಗಳು ಪೆನ್ನಿಗೆ ಕೊಡಲಿಲ್ಲ ಅಂತ ಹೇಳಿದರೆ ಕಷ್ಟ ಆಗುತ್ತೆ. ಅವಕಾಶಗಳನ್ನು ನನಗೊಂದು ತಕ್ಕ ಮಟ್ಟಿಗೆ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ. ಅಂದರೆ ಪಾಸ್ ಮಾಡುವುದೇ ಪರೀಕ್ಷಾ ಪದ್ಧತಿ ಅಂತಿಮ ಉದ್ದೇಶ ಆಗ್ಬಿಡಬಾರ್ದು ಅಂತ. ಇಲ್ಲ, ನಾನು ಹೇಳಿದ್ದು ನಾನು ಅಲ್ಲ. ಅಂದರೆ ಹಿಂದಿನ ಕಾಲದಲ್ಲಿ ಮೆಟ್ರಿಕ್ ಯಾರು ಓದಿರ್ತಿದ್ರಲ್ಲ, ಅವ್ರು ಈಗಿನ ಕಾಲದಲ್ಲಿ ಈಸಿಯಾಗಿ PUC ಓದ್ತಾರೆ. ಇಲ್ಲ, ಏನಾಗುತ್ತೆ, ಹಿಂದಿನ ಕಾಲದಲ್ಲಿ PUC ಮಾತ್ರ ಮಾಡುವಷ್ಟು ಜಾಣತನ ಇದ್ದಂಥವ್ರು ಈಗ ಡಿಗ್ರಿ ನಾನು ಒಂದು ಹೇಳ್ಬಿಡ್ತೀನಿ. ನೀವು ITI ಮಾಡುವಷ್ಟು ಜಾಣತನ ಇದ್ದವ್ರು ಡಿಪ್ಲೊಮಾ ಆಗಿದೆ, ಡಿಪ್ಲೊಮಾ ಮಾಡುವಷ್ಟು ಜಾಣತನ ಇದ್ದವ್ರು ಇಂಜಿನಿಯರಿಂಗ್. ನಾನು ಇಲ್ಲಿ ಬೇಕಾದ್ರೆ ಚಾಲೆಂಜ್ ಮಾಡ್ಬೋದು, ನೀವು ಸ್ಕೂಲಲ್ಲಿ ಓದಿರೋದು ನನಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ, ಅದಕ್ಕೆ ಸಂಬಂಧನೇ ಅಲ್ಲ. ಹೇಳೋದು ಮೋಸ್ಟ್ಲಿ ಏನಾಗುತ್ತೆ, ಯೂಶಲಿ ದಟ್ ಹ್ಯಾಪನ್ಸ್. ಆಮೇಲೆ ಓದದೇ ಇರೋರು ಸಾಧನೆ ಮಾಡದೇ ಇರೋರು ಏನಿಲ್ಲ. ಹಂಗಂದ ತಕ್ಷಣ ಓದೋದೇ ಬೇಡ ಅಂತ ಹೇಳಿ ಬರೋದಿಲ್ಲ. ಎಕ್ಸಾಮಿನೇಷನ್ ಅನ್ನೋದು ಪದ್ಧತಿ ಅದು ಬಂದ್ಬಿಟ್ಟಿದೆ, ನಾನು ಮಾಡಿದ್ದಲ್ಲ. ನಾನು ಬದಲಾವಣೆ ಮಾಡಬೇಕಂದ್ರೆ ಹುಷಾರಾಗಿ ಮಾಡಬೇಕು. ಈಗ ಸದ್ಯಕ್ಕೆ ಕಾಪಿ ಹೊಡೆಯೋದಂತೂ ನಾನು ನಿಲ್ಲಿಸಬೇಕಾಗಿತ್ತು, ಯಾಕೆಂದರೆ ನನ್ನ ಮಕ್ಕಳು ಕಾಪಿ ಹೊಡೆದ್ರೆ ತಪ್ಪು. 2 ವರ್ಷದ ಅವಧಿಯ ಸಿಂಗಲ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂದರೆ ಕಾಪಿ ಪ್ರಮಾಣ ಕಡಿಮೆ ಮಾಡಿ ಇದೊಂದು ಮಾಡಿರೋದು. ಆಮೇಲೆ ಒತ್ತಡ ಮಕ್ಕಳಿಗೆ 3 ಎಕ್ಸಾಮ್ ಅಂತ ಹೇಳಿ ನೀವು ಹೇಳೋದ್ರ ಬದಲು 3 ಎಕ್ಸಾಮ್ನ ಭಾಳ ಖುಷಿಯಾಗಿ ತಗೋತಾ ಇದ್ದಾರೆ. ನನಗೆ ಬಂದು ಮಾತಾಡಿದ್ದಾರೆ. 623 ತಗೊಂಡಿರೋ ಮಕ್ಕಳು 625 ತೊಗೊಂಡ್ರು 2ನೇ ಎಕ್ಸಾಮಲ್ಲಿ ಪಾಸ್ ಮಾಡಿ. ಉದಾಹರಣೆಗಳು ಬೇಕಾದಷ್ಟು ಕೊಡ್ಬೋದು. ಫೇಲ್ ಆದವ್ರು ಪಾಸ್ ಆಗಿದ್ದಾರೆ. 60% ಇರೋರು 80% ತೊಗೊಂಡು ಸೈನ್ಸಿಗೆ ಹೋಗಿದ್ದಾರೆ. PUCಯಲ್ಲೂ ಕೂಡ 80% ತೊಗೊಂಡಿರೋರು 90 ತೊಗೊಂಡು ಇಂಜಿನಿಯರ್ ಆಗಿದ್ದಾರೆ. ಒಬ್ಬರು IIT ಆಗಿದ್ದಾರೆ. ನಮ್ಮ ಈ ಕ್ರ್ಯಾಶ್ ಕೋರ್ಸ್ ಕೊಡ್ತಾರೆ ಈಗ, ಏನೋ ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ, JE ಮತ್ತು CET ನೀಟಿಗೆಲ್ಲ. ಐ ಥಿಂಕ್ ಕೆಲವ್ರಿಗೆ ಗೊತ್ತಿರ್ಬೋದು, ಇಲ್ಲಿ ಮೋಸ್ಟ್ಲಿ ಅವ್ರು ಇರ್ತಾರೆ, ಯಾರು ಅದ್ರ ಬಗ್ಗೆ ಗೊತ್ತಿರ್ತಕ್ಕಂಥವ್ರು. 25,000 ಮಕ್ಕಳಿಗೆ ಇಡೀ ಭಾರತ ದೇಶದಲ್ಲಿ ಫಸ್ಟ್ ಸ್ಟೇಟ್ ಟು ಗಿವ್ ಫ್ರೀಯಾಗಿ ನೀಟು ಮತ್ತು CET ಎಕ್ಸಾಮ್. ಯಾಕೆಂದರೆ ಒಬ್ಬರು ಮಕ್ಕಳಿಗೆ ನಾವು ಇದು ಕಳಿಸ್ಬೇಕಂದ್ರೆ 50,000ದಿಂದ 3.5 ಲಕ್ಷ ಆಗುತ್ತೆ. 10 ಲಕ್ಷನೂ ಕೊಟ್ಟಿದ್ದಾರೆ ಕೆಲವರೆಲ್ಲ ಹಾಸ್ಟೆಲ್ ತೊಗೊಂಡು. ಅಂಥವ್ರಿಗೆ ಮಕ್ಕಳಿಗೆ ಅವ್ರು ಬಂದು ನನಗೆ ಮಾತಾಡಿದ್ದಾರೆ. ನನಗೆ ಭಾಳ ಖುಷಿ ಇದೆ. ಐ ಥಿಂಕ್ ಇದೆಲ್ಲ ಪ್ರೋಗ್ರೆಸ್. ತಪ್ಪಾದಾಗ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಪದ್ಧತಿ. ಆಗದೇ ಇರೋದು ನೋಡೋದು ನನ್ನ ಜವಾಬ್ದಾರಿ. ಅದನ್ನು ನಾನು ಹುಷಾರಾಗಿ ನೋಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ಬರೀ ಎಜುಕೇಷನ್ ಅಲ್ಲ, ನಮ್ಮ ಬಡತನ ಅನ್ನೋದು ಯಾರೂ ಅರ್ಜಿ ಹಾಕಿ ಬರೋದಿಲ್ಲ. ನಾಳೆ ಬಂಗಾರಪ್ಪರಲ್ಲಿ ಹೊಟ್ಟೆಲ್ಲೇ ಹುಟ್ಟಬೇಕಂತ ಈಗ ಪರ್ಮನೆಂಟ್ ಅರ್ಜಿ ನಾನು ಬರೆದು ಬಿಡ್ತೀನಿ. ಅದೇ ಥರ ಅವ್ರ ತಂದೆ ತಾಯಿಯವ್ರಿಗೆ ಬರೆದಿರ್ತಾರೆ. ಅದು ಬಡತನ ಅನ್ನೋದು ಇದೆಯಲ್ಲ, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಹುಟ್ಟಿದ ಮೇಲೆ ಅನುಭವ ಬರುತ್ತೆ. ಆದರೆ ಪೌಷ್ಟಿಕತೆಗೆ ನಮ್ಮ ದೇಶದಲ್ಲಿ ಇವತ್ತು ಕೂಡ ನಮ್ಮ ತಂದೆಯವ್ರು ನಾನು ನೆನೆಸ್ಕೊಳ್ತೀನಿ. ಅದು ಮುಂದಿನ ಸಮಯದಲ್ಲಿ ಇದು ಬರ್ಬೋದು ಚರ್ಚೆ. ಆದರೆ ನಮ್ಮ ಆಡಳಿತದ ವೈಖರಿಯನ್ನು ನೋಡಿ, ನಮ್ಮ ಟ್ರಾನ್ಸ್ಪರೆನ್ಸಿ ಇನ್ ಹ್ಯಾಂಡ್ಲಿಂಗ್ ದೇರ್ ಮನಿ, ಎಸ್ಪೆಷಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವ್ರದ್ದು, ನನಗೆ ಭಾಳ ಸಂತೋಷ ಇದೆ. ಯಾಕೆಂದರೆ ಸರ್ಕಾರಕ್ಕೆ ಅಷ್ಟು ಈಸಿಯಾಗಿ ಯಾರೂ ದುಡ್ಡು ಕೊಡಲ್ಲ, ನಿಮಗೆ ಗೊತ್ತಿದೆ, ಹಾಳು ಮಾಡಿಬಿಡ್ತಾರೆ ಅಂಥೇಳಿ. ಆ ಥರ ಭಾವನೆಯನ್ನು ಸೈಡಿಗೆ ಮಾಡಿ, ಮತ್ತು ಮಾನ್ಯ ಸಿದ್ದರಾಮಯ್ಯವರಿಗೆ ನಾನು ಪರ್ಸ್ನಲಾಗಿ ಭೇಟಿ ಮಾಡಿ ಈ ಥರ ಮಾಡ್ತಾಯಿದ್ದೀನಿ ಅಂಥೇಳಿ 1,591 ಕೋಟಿಯನ್ನು ಇವತ್ತು ನನ್ನ ಇಲಾಖೆಗೆ, ನಮ್ಮ ಮಕ್ಕಳಿಗೆ ಪೌಷ್ಟಿಕತೆಗೆ ಕೊಟ್ಟಿರ್ತಕ್ಕಂಥದ್ದು ನನಗೆ ಭಾಳ ಹೆಮ್ಮೆ ಇದೆ. ನನಗೆ ಭಾಳ ಸಂತೋಷ ಇದೆ. ಎಷ್ಟೋ ಮನೆಯಲ್ಲಿ ನಾವು ಮೊಟ್ಟೆ ಇಲ್ಲ ಬಾಳೆಹಣ್ಣು ದಿನ ಕೊಡೋಕ್ಕಾಗೋದಿಲ್ಲ ಮಕ್ಕಳಿಗೆ. ಆದರೆ ಇವತ್ತು ಬೇರೆ ಬೇರೆ ಗ್ಯಾರಂಟಿಗಳಿದೋ ಕೊಡ್ಬೋದು, ಕೆಲವರು ಬೇರೆದಕ್ಕೆ ಯೂಸ್ ಮಾಡ್ಬೋದು. ಮನೇಲಿ ದಿನ ಮೊಟ್ಟೆ ಮಾಡ್ತಕ್ಕಂಥದ್ದಿಲ್ಲ, ಬಾಳೆಹಣ್ಣು ಕೊಡ್ತಕ್ಕಂಥ ಸಂಪ್ರದಾಯ ನಮ್ಮಲ್ಲಿ ಇರಲ್ಲ. ಆದರೆ ನಮ್ಮ ಶಾಲೆಗೆ ಬನ್ನಿ, ನಾವು ಅದನ್ನು ಕೊಡ್ತೀವಿ. ಅದನ್ನು ಒಳ್ಳೆ ರೀತಿಯಲ್ಲಿ ನಾನು ಕೂಡ ಎಲ್ಲರೂ ಹೋದರೆ ಮಕ್ಕಳ ಜೊತೆ ಕೂತ್ಕೊಂಡು ಸ್ವಲ್ಪ ಅವ್ರ ಜೊತೆಗೆ
ಪಾಠ ಅಂತೂ ಹೇಳ್ಕೊಡೋದಕ್ಕಾಗೋದಿಲ್ಲ, ಆದರೆ ಊಟ ಮಾಡಿ ಅದರಲ್ಲಿ ಏನಾದ್ರು ನ್ಯೂನತೆಗಳಿರ್ತಕ್ಕಂಥದ್ದನ್ನು ನಾನು ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. ಎಲ್ಲರೂ ಕರೆಕ್ಷನ್ ಮಾಡ್ಕೋಬೇಕಂದ್ರೆ ಅದು ಮಾಡ್ತೀನಿ. ನಾನು ಸುತ್ತಾಗ ಮಕ್ಕಳನ್ನ ಕೂರಿಸ್ಕೊಳ್ತೀನಿ. ಆಫೀಸರ್ಸು, ಟೀಚರ್ಸು, ಹೆಡ್ ಮಾಸ್ಟ್ರು, ಪೊಲಿಟಿಷಿಯನ್ಸು ಯಾರೂ ಇರಲ್ಲ. ಅಂದರೆ ಚರ್ಚೆ ಮಾಡಿದಾಗ ಅವರು ಕೂಡ ಓಪನ್ ಆಗಿ ಮಾತಾಡಬೇಕಂತ ಅಂತ ಏನು ಕಂಪ್ಲೇಂಟ್ಸ್ ಏನಿಲ್ಲ. ಸೊ ಇಡೀ ಸ್ಟೇಟ್ಮೆಂಟನ್ನು ನಾವು ಹೆಂಗೆ ತಗೋಣ? ಗ್ಯಾರಂಟಿ ಯೋಜನೆಗಳಿಂದ ಶಾಸಕರಿಗೆ ಅನುದಾನ ಕಡಿಮೆ ಆಗಿದೆ, ಇಲಾಖೆಗಳಿಗೆ ದುಡ್ಡು ಕಡಿಮೆ ಆಗಿದೆ. ಅಂಥ ಸಂದರ್ಭದಲ್ಲಿ ಕಾರ್ಪೊರೇಟ್ ಕಂಪನಿಗಳ CSR ಫಂಡ್ ಕೊಟ್ಟು ಶಿಕ್ಷಣವನ್ನು ನೀಟಾಗಿ ನಡೆಸ್ತಾ ಇದ್ದಾರೆ. ಯಾವಾಗಲೂ ನೀವು ಗ್ಯಾರಂಟಿನ ಯಾಕೆ ಹೋಲಿಸ್ತೀರಿ? ಗ್ಯಾರಂಟಿ ಈಸ್ ಒನ್ ಆಫ್ ದ ರೀಸನ್ ನಾವಿಲ್ಲಿ ಬಂದು ನಿಮ್ಮ ಎದುರುಗಡೆ ಇಲ್ಲಿ ಕುತ್ಕೊಳ್ಳೋದಕ್ಕೆ. ಯಾಕೆಂದರೆ ಪ್ರಣಾಳಿಕೆಯ ಅಧ್ಯಕ್ಷರಾಗಿ ಮಾನ್ಯ ಪರಮೇಶ್ವರ್ ಅವರಿದ್ದರು 2023. ಆ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಇದೇ ನಿಮ್ಮ ಮಧು ಬಂಗಾರಪ್ಪ ಇದ್ದಿದ್ದು. ಈ ಗ್ಯಾರಂಟಿಗಳಿಗೆ ನಾನು ಕೂಡ ಸೈನ್ ಮಾಡಿದವನು, ಆ ಬುಕ್ ಕೊಟ್ಟವನು. ಜನರು ಅದನ್ನು ನೋಡಿ ಮತ ಹಾಕಿದ್ದಾರೆ. ಹಂಗಾರೆ ಇದು ಕೊಟ್ಟಿರೋದೇ ತಪ್ಪಾ? ಎಸ್ ಅಲ್ಲ, ಡಿಸ್ಕಷನ್ಸಿಗೆ ಹೋಗೋದಾದರೆ ವಿಚ್ ತುಂಬ ಜನರು ಮಾಡಿರ್ತಾರೆ ನಿಮ್ಮ ಜೊತೆಗೆ, ಮಾಧ್ಯಮದಲ್ಲಿ ನಾನು ಕೂಡ ಹಂಚ್ಕೊಂಡಿದ್ದೀನಿ. ಲಯಬಿಲಿಟಿ ಆಫ್ ಓಲ್ಡ್ ಗೌರ್ಮೆಂಟ್ ಮಾತಾಡಬೇಕಲ್ಲ, ಅದು ಇವತ್ತು ತೆಗಿಯಲ್ಲ. ನಾನು ತೆಗಿಯಕ್ಕೆ ಹೋಗೋದಿಲ್ಲ. ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಕರ್ತವ್ಯ ಇಲ್ಲಿ ಕೂರಿಸಿದಿರಿ. ಈಗೆಲ್ಲದೂ ಕೂಡ ಅನುದಾನ ಹೆಚ್ಚು ಬರ್ತಾ ಇದೆ. 1 ವರ್ಷ ಸ್ವಲ್ಪ ಎಲ್ಲ ಸೆಟ್ಲ್ ಆಗೋದಕ್ಕೂ ಕೂಡ ಇತ್ತು ಹಳೆದು. ನನ್ನ ಇಲಾಖೆಯಲ್ಲಿ ಸುಮಾರು 4,000-5,000 ಕೋಟಿ ಹಳೆ ಸರ್ಕಾರದ ಬಾಕಿ ಇದೆ ಅಂತ ಹೇಳಿ ನಾನು ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನ ತೀರಿಸಿದ್ದೀನಿ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಜಕೀಯವಾಗಿ ಹೋಗೋದು ನಾನು ತೀಕ್ಷ್ಣವಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ನಮಗಿಲ್ಲಿ ಕೂರಿಸಿದ್ದಾರೆ ಈ ಕೆಲಸ ಮಾಡೋಕ್ಕೆ. ಅದನ್ನು ಶಕ್ತಿ ಮೀರಿ ನಾವು ಮಾಡ್ತೀವಿ ಅಂತೇಳಿ ವಿಶ್ವಾಸವನ್ನು. ನಿಮ್ಮದೇ ಶಾಸಕರುಗಳ ಅಸಮಾಧಾನ ಅಲ್ಲ, ಅದು ಕೆಲವರು ಹೊರಗೆ ಹೇಳ್ಕೊಳ್ತಾರೆ, ಕೆಲವರು ಒಳಗಡೆ ಬಂದು ಹೇಳ್ಕೊಳ್ತಾರೆ. ಇದಲ್ಲ, ಅದನ್ನು ಅಡ್ರೆಸ್ ಮಾಡ್ತಕ್ಕಂಥ ಕೆಪಾಸಿಟಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು DK ಶಿವಕುಮಾರ್ ಸಾಹೇಬರಿಗಿದೆ. ಅದನ್ನು ಚರ್ಚೆ ಮಾಡಬೇಕು. ಇದನ್ನು ಏನಾದ್ರು ಹಂಗಿದ್ರೆ ಆ ಥರ ಚರ್ಚೆಗಳನ್ನು ಸರಿ ಹಾಕಬೇಕು. ಈಗ ನನ್ನ ಹತ್ರ ಮೊನ್ನೆ ಸಾಮಾನ್ಯವಾಗಿ ಹೇಳಬೇಕಾದ್ರೆ ರೂಮ್ಸ್ ಕೊರತೆ ಇದೆ, ಸ್ವಲ್ಪ ಜಾಸ್ತಿ ಕೊಡಬೇಕಾಗತ್ತೆ ಅಂಥೇಳಿ ಸುಮಾರು ಶಾಸಕರು. ಅದೊಂದು ಬಿಟ್ಟರೆ ಮೋಸ್ಟ್ಲಿ ನನಗೆ ಬಂದಿರತಕ್ಕಂಥ ಮಾಹಿತಿ ಇನ್ನೇನಿಲ್ಲ. ಈಗ ನೀವು ಅದನ್ನ ಕಂಪ್ಲೇಂಟ್ಸ್ ಅಂತ ತಗೊಳ್ಳೋದಕ್ಕಾಗೋದಿಲ್ಲ. ನನ್ನ ಕರ್ತವ್ಯ ಅಂಥೇಳಿ ಆ ಬೇಡಿಕೆಗಳಿಗೆ ನಾನು CSR ಫಂಡು ಬೇರೆ ಬೇರೆ ರೀತಿಯಲ್ಲಿ ಪ್ಲಸ್ ಸರ್ಕಾರದ ವತಿಯಿಂದ ಎರಡನ್ನೂ ಕೂಡ ಮ್ಯಾಚ್ ಮಾಡಬೇಕಾಗತ್ತೆ. ದೇವಸ್ಥಾನ ಕಟ್ತೀವಿ 1 ಕೋಟಿಯಲ್ಲಿ, ಅದ್ರ ಬದಲು ಒಂದು ಪ್ಲ್ಯಾನ್ ಮಾಡಿ 80 ಲಕ್ಷ ತೆಗೆದುಬಿಟ್ಟು ನಮ್ಗೆ ಶಾಲೆಗೆ ಹೆಲ್ಪ್ ಮಾಡಿ ಅಂಥೇಳಿ ನಾನು ಬೇಕಾದ್ರೆ ಭಿಕ್ಷೆ ಬೇಡೋದಕ್ಕೂ ಏನು ತಪ್ಪೇನಿಲ್ಲ. ಬಟ್ ಮಕ್ಕಳ ಹಿತದೃಷ್ಟಿಯಿಂದ, ನಾಟ್ ಸರ್ಕಾರದ ವತಿಯಿಂದ ಅಲ್ಲ, ಮಕ್ಕಳ ಹಿತದೃಷ್ಟಿಯಿಂದ ನಾನು ಮಾಡ್ತೀನಿ. ಯಾಕೆಂದರೆ ಹೋಗಿ ನಾರಾಯಣ ಗುರುಗಳು ಹೇಳ್ತಾರೆ, ದೇವಸ್ಥಾನ ಚಿಕ್ಕದು ಮಾಡಿ ಶಾಲೆ ದೊಡ್ಡದು ಮಾಡಿ, ಆವಾಗಲೇ ನಿಮ್ಮ ದೇಶ ಪ್ರಗತಿ ಆಗೋದು. ಅದು ನನಗನ್ಸುತ್ತೆ ಅಂಥ ಸ್ಥಾನದಲ್ಲಿರೋದ್ರಿಂದ ಅನಿವಾರ್ಯವಾಗಿ ನಾನು ಈ ಹೇಳಿಕೆಗಳನ್ನು ಹೇಳಿಕೊಂಡು ಸುಮಾರಷ್ಟು ಕಂಪ್ನಿಗಳು, ಕೆಲವು ಕಂಪ್ನಿಗಳು ನನಗೆ ಹೇಳಿದ್ದಾರೆ, ಹೆಸರನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಅಂಥೇಳಿ. ಸಾಕಷ್ಟು ಹಣಗಳು ಬರ್ತಾ ಇದ್ದಾವೆ, ವ್ಯತ್ಯಾಸಗಳು ಮಾಡ್ತಾ ಇದ್ದೀವಿ. KPS ಶಾಲೆಗಳು ನನ್ನ ಫ್ಯೂಚರ್. ಈ 7ನೇ ತಾರೀಕು ಕ್ಯಾಬಿನೆಟಲ್ಲಿ ಕ್ಲಿಯರ್ ಆಗುತ್ತೆ. ದಟ್ ಈಸ್ ಗೋನ್ ಟು ಬಿ ದ ಫ್ಯೂಚರ್. ಅದು ನಮ್ಮ ವಾಟ್ ಆರ್ KPS ಸ್ಕೂಲ್ಸ್? ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳಿ ಈಗಾಗಲೇ 308, ಒಂದು ಹೆಚ್ಚು ಕಮ್ಮಿ ಆಗಿರ್ಬೋದು, 308 ಶಾಲೆಗಳಿದ್ದಾವೆ. ಅಲ್ಲಿ ಒಂದು ಸತಿ ಮಕ್ಕಳನ್ನು ಕಳಿಸಿದ ತಕ್ಷಣ LKG ಇಂದ ಹಿಡಿದು 12ನೇ ಕ್ಲಾಸ್ವರೆಗೂ ಕಲಿಕೆಯನ್ನು 14 ವರ್ಷ ಇರುತ್ತೆ. ಆವಾಗ ತಂದೆ ತಾಯಿಯವರಿಗೆ ಆ ಪ್ರೆಷರ್ ಕಮ್ಮಿ ಆಗ್ತದೆ. ಅಲ್ಲಿ ಊಟ, ತಿಂಡಿ, ಬಟ್ಟೆ, ಆರ್ಟ್ಸ್ ಟೀಚರ್ ಇರ್ತಾರೆ, ಫಿಸಿಕಲ್ ಟೀಚರ್ ಇರ್ತಾರೆ. ಫಿಸಿಕಲ್ ಟೀಚರ್ ಎಷ್ಟೊಂದು ಕಡೆಗಿಲ್ಲ, ಆರ್ಟ್ ಟೀಚರ್ಸ್ ಇಲ್ಲ, ಸಿಂಗಿಂಗ್ ಟೀಚರ್ಸ್ ಇವರೆಲ್ಲರೂ ಕೂಡ ಇರೋದ್ರಿಂದ ಮಕ್ಕಳಿಗೆ, ಯಾಕೆಂದರೆ ಎವ್ರಿ ಚೈಲ್ಡ್ ಹ್ಯಾಸ್ ಗಾಟ್ ಆಲ್ ಕೈಂಡ್ ಆಫ್ ಟ್ಯಾಲೆಂಟ್. ಇಟ್ಸ್ ದ ವೇ ಯು ಟೇಕ್ ಇಟ್ ಔಟ್ ಅಷ್ಟೇ. ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಟ್ಯಾಲೆಂಟ್ನ ತೆಗಿತಕ್ಕಂಥ ಅವಕಾಶಗಳಿರ್ತವೆ. ನಾವು ಅದನ್ನ ವ್ಯವಸ್ಥೆ ಕೊಟ್ಟರೆ ಮಾತಾಡ್ತಾವೆ, ಮಾತಾಡಲಿಲ್ಲ ಅಂದರೆ ಹೇಳ್ಕೊಟ್ರೆ ತಾನೇ ಮಾತಾಡೋದು. ಆ ವ್ಯವಸ್ಥೆಯಲ್ಲಿರುತ್ತೆ. ಅದಕ್ಕೆ KPS ಶಾಲೆಯಲ್ಲಿ ಏನಾಗುತ್ತೆ, ಸುಸಜ್ಜಿತವಾಗಿರ್ತಕ್ಕಂಥ ಬಿಲ್ಡಿಂಗ್ಸು ಇದೆಲ್ಲ ಆಗೋದ್ರಿಂದ ಈ ಚಿಕ್ಕ ಚಿಕ್ಕ ಶಾಲೆ ನೀವು ನಂಬಲ್ಲ. ನಾನು ಇಲಾಖೆ ತೊಗೊಂಡಾಗ ಸುಮಾರು 25 ಮಕ್ಕಳು ಇರ್ತಕ್ಕಂಥ ಶಾಲೆ ಸುಮಾರು 12,000 ಇದೆ. ಬರೀ 20, 1ರಿಂದ 5. ನಾನು ಏನು ಮಾಡೋಕ್ಕಾಗತ್ತೆ? ಅದನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಅದನ್ನ ಒಂದು ವ್ಯವಸ್ಥೆಗೆ ತರಬೇಕಾಗುತ್ತೆ. ನೀವು ಕೊಡ್ತಕ್ಕಂಥ ಟ್ಯಾಕ್ಸ್ ಮನಿನ ಹುಷಾರಾಗಿ ನಾನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ KPS ಶಾಲೆಗಳು ಮಾಡಿದಾಗ ಸುತ್ತಮುತ್ತ ಇರೋರು, ನೀವು ನಂಬಲ್ಲ, ವಿರೋಧ ಪಕ್ಷದ ಶಾಸಕರು ಕೂಡ ವಿಧಾನಸೌಧದಲ್ಲಿ ಆನ್ ದ ಹೌಸ್ ಹೇಳಿಬಿಟ್ರು, ಚಿಕ್ಕ ಶಾಲೆನ ನೀವೇನು KPS ಮಾಡ್ತಾ ಇದ್ದೀರಾ, ಮೊನ್ನೆಲ್ಲ ಕೊಟ್ಟೆ, ಅವರೆಲ್ಲ ಫುಲ್ ಖುಷಿಯಾದರು. ನೀವು ದಯವಿಟ್ಟು ಶಾಲೆನ ಹತ್ತಿರ ತನ್ನಿ, ಟ್ರಾನ್ಸ್ಪೋರ್ಟೇಷನ್ ಕೊಡಿ ಅಂತ ಹೇಳಿದರು. ಅದನ್ನು ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ. 500 ಶಾಲೆ ಇದು ಕೊಟ್ಟರೆ ಐ ಥಿಂಕ್ ಅದು ಭಾಳ ಭವಿಷ್ಯದಲ್ಲಿ ಒಳ್ಳೆ ಇರುತ್ತೆ. ಆಮೇಲೆ ಟೀಚರ್ಸಿಗೂ ಕೂಡ ಈ ಮಗು ಹೆಂಗೆ ಓದ್ತಾ ಇದೆ, ಯಾವ ರೀತಿ ಇದೆ ಅಂಥೇಳಿ ಕಲಿಕೆಯನ್ನು ಬರ್ತದೆ. ಆಮೇಲೆ ಟೆನ್ಷನ್ ಇರಲ್ಲ ತಂದೆ ತಾಯಿಯವರಿಗೆ. ಆ ಥರ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಆಸೆ ಇದೆ. ಆವಾಗ 550 ಶಾಲೆ ಮತ್ತು ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿದ್ದೀನಿ. ಈಗ JE, NEET ಇದೆಲ್ಲ ಇದೆಯಲ್ಲ, 13,000 ಇತ್ತು ಟೆಂಡರ್ ವ್ಯಾಲ್ಯೂ.
6,500 ಕೊಟ್ಟು 6 ಕೋಟಿ ಉಳಿಸಿದ್ದೀನಿ ನಿಮ್ಮ ಟ್ಯಾಕ್ಸ್ ಮನಿನ. ಇಂಥದ್ದನ್ನೆಲ್ಲ ಸುಮಾರಷ್ಟು ಸೇವಿಂಗ್ಸ್ ಆಗಿದೆ. ಮಧು ಬಂಗಾರಪ್ಪ ಅವರು ಕನ್ನಡ ಬರಲ್ಲ, ಅವ್ರ ಹೇರ್ ಸ್ಟೈಲ್ ಹಂಗಿದೆ, ಇದೇ ಚರ್ಚೆ ಆಯಿತು. ನಾನು ಏನಾಗ್ತದೆ, ಇರಲಿ ಇದೆಲ್ಲ ಇರಬೇಕಾಗ್ತದೆ, ಒಂಥರ ಜಾಲಿಯಾಗಿರ್ತದೆ, ಇಲ್ಲ ಅಂಥೇಳಿ. ಬಟ್ ದಟ್ ಶುಡಂಟ್ ಬಿ ಯುವರ್ ಇದು. ಇಲ್ಲಿ ಕುತ್ಕೊಂಡವರು ಆ ಥರ ಯೋಚನೆ ಮಾಡಿ ನನಗೆ ಪ್ರಶ್ನೆ ಕೇಳಬಾರ್ದು. ನಾನು ಒಂದು ಜವಾಬ್ದಾರಿತ ಇದರೊಳಗಿದ್ದೀನಿ. ನನ್ನ ಹೇರ್ ಸ್ಟೈಲ್ ಆಯಿತು, ಹೇರ್ ಸ್ಟೈಲ್ ಬಗ್ಗೆ BJP ಅಧ್ಯಕ್ಷರು ಕೇಳಿದರು. ಅವರಿಗೆ ಬೇರೆ ಕೆಲಸ ಕೇಳಬೇಕಾಗಿತ್ತು, ಇಲ್ಲ ಅಂತ ಹೇಳಲ್ಲ. ಪಾಪ ಅವರು ಫೋನ್ ಮಾಡಿ ಹೇಳಿದರು ಒಂದು ದಿವಸ, ಸುಮ್ಮನೆ ಪರ್ಸ್ನಲಾಗಿ ತೊಗೊಳಕ್ಕೆ ಹೋಗ್ಬೇಡಿ, ಮಾತ್ರ ಸಿಗ್ತಾ ಇರ್ತೀವಲ್ಲ ಎಲ್ಲ ಒಟ್ಟಿಗೆನೆ, ಇಟ್ಸ್ ಓಕೆ ಬಿಡಿ ಅಂತ ಹೇಳಿ. ಬಟ್ ಅದು 1 ಸತಿ 2 ಸತಿ ನೀವು ಮಾಧ್ಯಮದವ್ರು ಏನು ಮಾಡ್ತೀರಿ, 10 ಸತಿ ಕೇಳಿಬಿಡ್ತೀರಿ. ನಾನು ಸಿಟ್ಟು ಬಂದು ಹೋಗ ಮಾರೆ ಅದು ತೊಗೊಂಡು ಏನು ಮಾಡ್ತೀಯ ಅಂತ. ಆದರೆ ನಾನು ಇದು ಬೇರೆ ರೀತಿ ಉತ್ತರ ಕೊಡ್ತೀನಿ ನಿಮಗೆ. ನಾನು ಶಿಕ್ಷಣ ಸಚಿವನಾದಾಗ ಮೋಸ್ಟ್ಲಿ ಐ ಥಿಂಕ್ ಗೌಡ್ರಿಗೆ ಗೊತ್ತು, ಅವರಿಗೆ ಒಂದು ಸತಿ ನಾನು ಹೇಳಿದ್ದೆ, ನಾನಲ್ಲಿ ಇದರೊಳಗೆ ಮತ್ತು ಮಾಧ್ಯಮದಲ್ಲೂ ಕೂಡ ಹಂಚ್ಕೊಂಡಿದ್ದೆ. ಒಂದು ಮಗು ನನಗೆ ಮೆಸೇಜ್ ಕಳಿಸ್ತು, ನಿಮ್ಮ ಥರ ಹೇರ್ ಸ್ಟೈಲ್ ನಾವು ಇಡ್ಬೋದಾ ಶಾಲೆಯಲ್ಲಿ ಅಂತ. ನಾನು ಆಮೇಲೆ ಆ ಮಗುಗೆ ಫೋನ್ ಮಾಡಿ, ನಂಬರ್ ಬೇಕಾದ್ರೆ ಕೊಡ್ತೀನಿ, ಆ ಮಗುಗೆ ಫೋನ್ ಮಾಡಿರೋದು, ಇಲ್ಲಪ್ಪ ನನಗೂ ಇಷ್ಟ ನೀವೆಲ್ಲರೂ ಆ ಹೇರ್ ಸ್ಟೈಲ್ ಇರಬೇಕಂತ, ಇಲ್ಲ ನಿಮಗೆ ನಿಮಗೆ ಇಷ್ಟಪಡೋದು. ಪ್ರಾಬ್ಲಮ್ ಏನು ಅಂದರೆ, ನೀವೇನಾದ್ರು ಜಗಳ ಆಡಬೇಕಾದ್ರೆ ಕೂದಲೇ ಫಸ್ಟ್ ಹಿಡಿಯೋದಪ್ಪ, ಶರ್ಟು ಎಲ್ಲದೂ ಬಿಟ್ಟು. ಆವಾಗ ಮತ್ತೆ ನೀವಿಬ್ಬರು ಜಗಳ ಆಡೋದಿರಲಿ, ನಿಮ್ಮ ಅಪ್ಪಂದ್ರು ಜಗಳ ಆಡ್ತಾರೆ, ಬೇಡ, ಒಂದು ಸಿಸ್ಟಮ್ ಇರುತ್ತೆ ಅಂಥೇಳಿ ಹೇಳ್ತಾರೆ. ಕನ್ನಡ ನೋಡಿ, ನಾನು ಯಾಕೆಂದರೆ ಒಂದು ಫಸ್ಟ್ ಟೈಮು ಇಂಥ ವೇದಿಕೆ ಸಿಕ್ಕಿದೆ, ಪಕ್ಷಾತೀತವಾಗಿದ್ದಾರೆ, ಎಲ್ಲ ವರ್ಗದ ಜನರಿದ್ದಾರೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ತೀರ ಅದು ಮಾತ್ರ ನಿಮಗೆ ಮುಂದೆ ಹೊರಗಡೆ ಬರುತ್ತೆ. ನಾನು ಓದಿದ್ದು ಮೇರಿ ಮಕ್ಲೆಟ್ ಸ್ಕೂಲ್ ಶಿವಮೊಗ್ಗ, ಅಲ್ಲಿ ಇಂಗ್ಲೀಷ್ನ ಕನ್ನಡದೊಳಗೆ ಹೇಳ್ಕೊಡ್ತಾಯಿದ್ರು. ನಾನು ಬೆಂಗಳೂರಿಗೆ 7ನೇ ಕ್ಲಾಸಿಗೆ ಬಂದೆ, ಇಲ್ಲಿ ಕನ್ನಡನೇ ಇಂಗ್ಲೀಷಲ್ಲಿ ಹೇಳ್ಕೊಡೋರು. ಇಂಥ ಸಮಸ್ಯೆ ಇದ್ದಾಗ ನನಗೆ ಓದೋಕ್ಕೆ ಮಾತ್ರ ಪ್ರಾಬ್ಲಮ್, ಮಾತಾಡೋದಕ್ಕೆ ಏನಿಲ್ಲ. ನಿಮ್ಮೆಲ್ಲರಿಗಿಂತನೂ ಚೆನ್ನಾಗಿ ಮಾತಾಡೋದು ನನಗೆ ಗೊತ್ತಿದೆ, ಅದನ್ನ ಚಾಲೆಂಜ್ ಏನು ಮಾಡ್ತಾಯಿಲ್ಲ. ಆದರೆ ಮಾಧ್ಯಮದಲ್ಲಿ ಈ ಥರ ಹೇಳಿದಾಗ, ಪದೇ ಪದೇ ಕೇಳಿದಾಗ ನನಗೂ ಸ್ವಲ್ಪ ಸಿಟ್ಟು. ಮನುಷ್ಯ ಅಂದಮೇಲೆ ಕೆಮ್ತಾರೆ, ಸಿಟ್ಟು ಬರುತ್ತೆ, ಜ್ವರ ಬರುತ್ತೆ, ಎಲ್ಲ ಇರುತ್ತೆ. ಸಿಟ್ಟು ನನಗೂ ಇರ್ತದೆ. ಪದೇ ಪದೇ ಕೇಳಿದಾಗ ನಾನು ಹಾಗೆ ಕೊಡೋದು. ಆದರೆ ನಾನು ಇರೋ ಇಲಾಖೆ ಭಾಳ ಸಮಾಧಾನದಿಂದ ಮಾಡಬೇಕಾಗತ್ತೆ. ನೀವು ಕೇಳೋ ಪ್ರಶ್ನೆನೂ ಕೂಡ ಸಮಾಧಾನದಿಂದ ಇವತ್ತು ಕೂಡ ಇದ್ದರೆ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೀನಿ. ಎಸ್, ಅದರ ಪ್ರಶ್ನೆಗಳಂತ ಕಾರಣ ನನ್ನ ನಿಮಗೆ ನೇರ ಪ್ರಶ್ನೆ ಏನು ಅಂದರೆ, ಇತ್ತೀಚೆಗೆ ಶಾಲಾ ಮಕ್ಕಳಿಗೆ ಶೂ ಕೊಡಲಿಕ್ಕೆ ಸಾರ್ವಜನಿಕರಿಂದ ದೇಣಿಗೆ ಕೇಳಿದ್ರ ಬಗ್ಗೆ ನಿಮ್ಮ ಇಲಾಖೆಯಿಂದ ಪ್ರಕಟಣೆ ಬಂದಿತ್ತು. ನೀವು ಈಗಾಗಲೇ ಹೇಳಿದ್ರೆ 2 ವರ್ಷದಿಂದ ಸಮರ್ಥವಾಗಿ ನಾನು ಇಲಾಖೆಯನ್ನು ನಿಭಾಯಿಸ್ಕೊಂಡು ಬರ್ತಿದ್ದೀನಿ ಅಂತ. ಆದರೂ ಶಾಲಾ ಮಕ್ಕಳಿಗೆ ಶೂ ಕೊಡ್ಲಿಕ್ಕೆ ಆಗದೆ ಜನರಿಂದ ದೇಣಿಗೆ ತಗೊಳ್ಳೋಂಥ ದಯನೀಯ ಸ್ಥಿತಿಗೆ ನಿಮ್ಮ ಇಲಾಖೆ ಬಂದಿದೆ ಅಂತ. ಅಲ್ಲ, ನೀವು ಎಲ್ಲಿ ಓದಿದ್ರಿ? ಯಾವ ಸೋಷಿಯಲ್ ಮೀಡಿಯಾದಲ್ಲಿ? ಸೋಷಿಯಲ್ ಮೀಡಿಯಾ ಅಲ್ಲ ಸರ್, ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ. ಒಂದು ನಿಮಿಷ, ಯಾವ ಇಲಾಖೆಯಿಂದ ಓದಿದ್ರಿ? ನಿಮಗೇನಾದ್ರು ನೋಡಿದ್ದೀರಾ ನೀವು ಆರ್ಡರ್ನ? ನೀವು ಬನ್ನಿ ನನ್ನ ಜೊತೆಗೆ ಇವಾಗ ತೋರಿಸ್ತೀನಿ. 1 month ಬ್ಯಾಕ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಅಡ್ಮಿಷನ್ ಇನ್ನೂ ಕ್ಲೋಸ್ ಆಗಿಲ್ಲ, ಕರೆಕ್ಟಾ? August 1 ನಿನ್ನೆಗೆ ಅಫಿಷಿಯಲಿ ನಮ್ಮ ಲೆಕ್ಕದ ಪ್ರಕಾರ ಸ್ಯಾಟ್ಸ್ ಅಂತ ಇರುತ್ತೆ, ಸ್ಟೂಡೆಂಟ್ಸ್ ಅನಲೈಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳಿ. ಆ ಸ್ಯಾಟ್ಸ್ ಕ್ಲೋಸ್ ಆಗೋದು ನಿನ್ನೆ. ಬಟ್ ನಾಳೆ ಮಕ್ಕಳು ಬಂದ್ರೂ ನಾನು ತೊಗೊಳ್ಬೇಕು, ಬೇರೆ ಶಾಲೆಯಿಂದ ಕಳಿಸಿದ್ರೂ ನಾನು ತೊಗೋಬೇಕು. 365 ಡೇಸು ನಾನು 365 ದಿವಸನೂ ಕೂಡ ತಗೊಳ್ಬೇಕು. ದುಡ್ಡು ಶಾರ್ಟೇಜ್ ಇದೆ ಅಂತೇಳಿ ಯಾರೋ ಮಾಧ್ಯಮದಲ್ಲಿ ಹಾಕಿದ್ರು ಅಂದ ತಕ್ಷಣ ಹಾಕ್ಬೇಡಿ, ಕ್ಲಾರಿಫೈ ಮಾಡ್ಕೊಳ್ಳಿ. ದುಡ್ಡು ಇದೆ, ಏನಾಗಿದೆ ಅಂತ ಅಲ್ಲ, ಯಾವುದೋ ಒಂದು ಸ್ಟೋರಿ ತಗೊಂಡು ಅನ್ವಯ ಮಾಡಬೇಡಿ. ಅಲ್ಲ, ಒಂದು ನಿಮಿಷ ಅಜಿತ್ ಅವರೇ, ಸಾರಿ, ಐ ಹ್ಯಾವ್ ಟು ಆನ್ಸರ್ ದಿಸ್ ವೆನ್ ಯು ಆಸ್ಕ್. ಆ್ಯಂಡ್ ಅದು ವಿರೋಧ ಪಕ್ಷದವ್ರು ಹೇಳಿದಾಗ ನನ್ನ ಕರ್ತವ್ಯ ಆಗುತ್ತೆ. ವಿಧಾನಸೌಧದಲ್ಲೂ ಇದೇ ವಾಯ್ಸ್ ಬಂದನ್ನು ಕೂಡ ನಾನು ಮಾಡಬೇಕು. ಅವ್ರಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಎಲ್ಲ ದುಡ್ಡು ಕೂಡ SDMC ಅವ್ರಿಗೆ ಹೋಗುತ್ತೆ. ಒಂದು ಮಗುಗೆ ಇಷ್ಟು ಅಂತೇಳಿ ಫಿಕ್ಸ್ ಆಗಿರುತ್ತೆ, ಅದು ಡೆಪಾಸಿಟ್ ಆಯ್ತು. ಇವಾಗ ನಿನ್ನೆವರೆಗೂ ಯಾವ ಲೆಕ್ಕದ ಮೇಲೆ ಹಾಕಲಿ? 100 ಮಕ್ಕಳಿದ್ದಾರೆ, ಕಳಿಸ್ತೀನಿ. ನಾಳೆ ಇನ್ನು 10 ಮಕ್ಕಳಾದರೆ ಇಲ್ಲಿಂದ ದುಡ್ಡು ತರಬೇಕು. ಆಮೇಲೆ ದೇಣಿಗೆಗೆ ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ದೇಣಿಗೆಯನ್ನು ಶೂಸು ಸಾಕ್ಸ್ಗೆ ಕೇಳಿಲ್ಲ. ಬಜೆಟ್ ಅನೌನ್ಸ್ಮೆಂಟ್ ಆಗಿದೆ, ದುಡ್ಡಿದೆ. ಅಂದ್ರೆ ನಿಮಗೆ ಅಂದರೆ ಏನಾಗಿದೆ ಅನ್ನೋದು ಗೊತ್ತು. ಸರ್ಕಾರ ಕೊಟ್ಟಿರೋ ದುಡ್ಡಿನಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿ ಗುಣಮಟ್ಟದ ಶೂಸ್ ತಗೊಳ್ಳೋಣ, ಯಾರು ದಾನಿಗಳಿದ್ರೆ ಬನ್ನಿ ಅಂತ ಕೆಲವು SDMC ಅವರು ಮನವಿ ಮಾಡಿದ್ದಾರೆ. ಅವ್ರು ಮಾಡ್ಕೊಂಡಿರ್ಬೇಕು. ಕೆಲವು SDMC ಅವರು ಮನವಿ ಮಾಡಿದ್ದಾರೆ, ನನಗೆ ಮಾಡಿಲ್ಲ. ಎಸ್, ನಿಮಗೆ ಮಾಡಿಲ್ಲ. ಬಟ್ ಕೆಲವರು ದಾನಿಗಳಿಗೆ ಮಾಡಿದ್ದಾರೆ. ಕೆಲವರು MLAs ಏನು ಮಾಡಿದ್ದಾರೆ, ಸರ್ ನೀವು ಸೆಂಟ್ರಲ್ ಮಾಡಿ ಅಂತ ಈ ಸತಿ ಪ್ರಯತ್ನ ಪಟ್ಟೆ. ಬಟ್ ಅದು ನನಗೇನಾಗ್ತಾ ಇದೆ, ಈ ಅಡ್ಮಿಷನ್ ಇವತ್ತುವರೆಗೂ ನಿನ್ನೆವರೆಗೂ ಇರೋದ್ರಿಂದ, ನಾಳೆನೂ ಇರೋದ್ರಿಂದ, ನಾಳೆ ನಾನು ಯಾರಿಗೆ ನಾನು ಸ್ಟೇಟ್ ಟೆಂಡರ್ ಮಾಡ್ತೀನಿ ಅದನ್ನು ನೋಡಿಕೊಂಡು ನಾನು ಮಾಡಬೇಕಾಗತ್ತೆ. ಆಮೇಲೆ ಬೇರೆ ಬೇರೆ ಸ್ಟೋರಿ ಬಂದ್ಬಿಡ್ತು. ಸ್ವಲ್ಪ ನಾನು ಇದರಲ್ಲೆಲ್ಲ ಸ್ವಲ್ಪ ದೂರ, ಸ್ವಲ್ಪ ಆದಷ್ಟು ಟ್ರಾನ್ಸ್ಪರೆಂಟ್. ಆಮೇಲೆ ದಿಸ್ ಇಸ್ ದ ಪ್ರಾಕ್ಟೀಸ್ ವಿಚ್ ಹ್ಯಾಡ್ ಬೀನ್ ದೇರ್ ಫ್ರಮ್ ಪಾಸ್ಟ್. ಸಿದ್ದರಾಮಯ್ಯ ಅವರು ಫಸ್ಟ್ ಟೈಮ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಕ್ಕಳಿಗೆ ಸಮಾನತೆಯನ್ನು ತರೋದಕ್ಕೆ ಮಾಡಿರೋದ್ರಿಂದ ಅದು ಭಾಳ ಜವಾಬ್ದಾರಿತವಾಗಿ ನಾನು ನೋಡಬೇಕಾಗತ್ತೆ. ನಾನು ಆ ಜವಾಬ್ದಾರಿತವಾಗಿ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸೊ ಯಾವುದೇ ಕಾರಣಕ್ಕಿಲ್ಲ. ಬಟ್ SDMC ಅವರು ದಾನ ಕೇಳಿದ್ರೆ ಅದು ಅವ್ರ ವ್ಯಾಪ್ತಿಗೆ, ನನ್ನ ವ್ಯಾಪ್ತಿಗೆ ಬರುತ್ತೆ. ಸರ್ ನಮಸ್ಕಾರ.
ಹಳ್ಳಿ ರೈತ ಅಂಬರೀಷ್ ಅಂತೇಳಿ. ಇವತ್ತು ಅನೇಕ ನಮ್ಮ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳು ಸರ್ಕಾರಿ ಶಾಲೆ ಎದ್ದು ಕಾಣ್ತಾ ಇದೆ. ಮ್ಯಾಗ್ನೆಟ್ಸ್ ಸ್ಕೂಲ್ ಅಂತ ಮಾಡ್ತಾ ಇದ್ದೀರಲ್ಲ ಸರ್, ಆ ಮ್ಯಾಗ್ನೆಟ್ ಸ್ಕೂಲಲ್ಲಿ ಏನೆಲ್ಲ ಸೌಲಭ್ಯಗಳು ಇರ್ತವೆ, ಆನಂತರ ಅದ್ರ ಜೊತೆಗೆ ವಸತಿ ಜೊತೆ ಮಾಡಿದ್ರೆ ರಾಜ್ಯದ ಹಳ್ಳಿ ರೈತರಿಗೆ ಅದು ಅನುಕೂಲ ಆಗುತ್ತೆ ಸರ್. ವಸತಿ ಶಾಲೆ ನನ್ನ ಇದ್ರೊಳಗೆ ಬರೋದಿಲ್ಲ. ಅದನ್ನೆಲ್ಲದೂ ಕೂಡ ನಾವು ಸೋಷಿಯಲ್ ಡೆವಲಪ್ಮೆಂಟು ಮತ್ತು ಮೈನಾರಿಟಿ ಮತ್ತು ಬೇರೆ ಬೇರೆ ಅದು ಇಲಾಖೆಗಳಿದೆ. ನಮ್ಮದು ಐ ಥಿಂಕ್ ಕಸ್ತೂರಬಾನೋ ಯಾವುದೋ ಒಂದು ಇಲಾಖೆದು ಮಾತ್ರ ಮುಂಚೆಯಿಂದೂ ರನ್ ಆಗ್ತಾ ಇರತಕ್ಕಂಥದ್ದು. ನೀವು ಭಾಳ ಸಂತೋಷ, ಸರ್ಕಾರಿ ಶಾಲೆಗೆ ಮಕ್ಕಳು ಬಂದು ಸೇರ್ಕೊಂಡಿರೋದು. ಐ ಥಿಂಕ್ 2 ವರ್ಷದೊಳಗೆ ನಾವು ಮಾಡಿರ್ತಕ್ಕಂಥ ಒಂದು ವಿಶ್ವಾಸವನ್ನು ತೊಗೊಂಡು ಬಂದಿರ್ಬೋದು. ಅದನ್ನ ಎಕ್ಸಾಂಪಲ್ ತೊಗೊಂಡು ಇಡೀ ರಾಜ್ಯಕ್ಕೆ ಅದೇ ತಾನೇ ನೀವು ಹೇಳಿದ್ದು. ಹಾಂ, ಸೊ ಅದನ್ನು ಅನ್ವಯ ಮಾಡೋದಕ್ಕೆ ನಾನು ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಮೂಲಭೂತ ಸೌಕರ್ಯ ಅಂದ ತಕ್ಷಣ ನೋಡಿ 46,000 ಶಾಲೆ ಇದೆ. ನನಗೆ ಕೊಟ್ಟಾಗ ನಾನು ಹೇಳಿದ್ನಲ್ಲ ಭಾಳ ಸಮಸ್ಯೆ ಇರತಕ್ಕಂಥದ್ದು ಅಂತ ಹೇಳಿ. ಇದಕ್ಕೆ ಉತ್ತರ ಏನು ಅಂತ ಹೇಳಿದರೆ, ಮ್ಯಾಗ್ನೆಟಿಕ್ ಸ್ಕೂಲ್ ಅಂತ ಹೇಳಿ ಏನು ಹೇಳ್ತಾ ಇದ್ದಾರಲ್ಲ, ಈಗ ವಿಧಾನಸೌಧದಲ್ಲಿ BJP ಶಾಸಕರು ಹೇಳಿದರು, ಚಿಕ್ಕ ಶಾಲೆನೆಲ್ಲ ಮದುವರೆ ನೀವು ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಅಂತಲೇ ಹೇಳಿಬಿಟ್ರು ಪಾಪ. ಹೇಳಿ ನೀವು ಎಲ್ಲದನ್ನು ಹತ್ತಿರ ಸೇರಿಸಿ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟರೆ ವರ್ಟಿಕಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ವರ್ಟಿಕಲಾಗಿ ಡೆವಲಪ್ ಆದರೆ ಒಂದು ಟೀಚರು 2 ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಒಂದು ಟೀಚರು, ಅದೇ ಒಂದು ಟೀಚರ್ 50 ಮಕ್ಕಳಿಗೂ ಹೇಳ್ಬೋದಲ್ವಾ. ಸೊ ಆ ವ್ಯವಸ್ಥೆ ಅಂತಂದಾಗ ಟೀಚರ್ ಶಾರ್ಟೇಜು ನಮಗೆ ಸ್ವಲ್ಪ ಪೂರ್ಣ ಕಮ್ಮಿ ಆಗ್ತದೆ. ಪ್ಲಸ್ ಈ ಮ್ಯಾಗ್ನೆಟ್ ಸ್ಕೂಲ್ ಅಂತ ಹೇಳಿದರೆ ಫೆಸಿಲಿಟಿ ಅಲ್ಲ, ಅದು ಫೀಡರ್ ಸ್ಕೂಲ್, ಮ್ಯಾಗ್ನೆಟಿಕ್ ಸ್ಕೂಲ್ ಆ್ಯಂಡ್ KPS ಸ್ಕೂಲ್. ಮ್ಯಾಗ್ನೆಟ್ ಸ್ಕೂಲ್ ಅಂದರೆ ಸುತ್ತಮುತ್ತ ಮ್ಯಾಗ್ನೆಟ್ ಇದ್ದಂಗೆ ಅವು ಅಟ್ರ್ಯಾಕ್ಟ್ ಮಾಡುತ್ತೆ. ಇಲ್ಲಿಂದ ನಾಳೆ ಈ ಸ್ಕೂಲಿಗೆ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಮೋಸ್ಟ್ಲಿ ಮ್ಯಾಗ್ನೆಟ್ ಸ್ಕೂಲ್ ಈ ಒಳ್ಳೆ ಸ್ಟ್ರೆಂತ್ ಇರೋದು ಮತ್ತು ಇಂಪ್ರೂವ್ ಆಗೋದು, ಸುಸಜ್ಜಿತವಾಗಿ ಫೆಸಿಲಿಟಿ ಇರೋದು ಮತ್ತು ಡೆಸ್ಕು ಟೇಬಲು ಎಲ್ಲ. ಈಗ ಡೆಸ್ಕು ಟೇಬಲಿಗೆಲ್ಲದು ಕೂಡ ನಾನು ಫೆಸಿಲಿಟಿನ ಕೊಡ್ತಾ ಇದ್ದೀನಿ. ಸೊ ಒಂದು ಕಡೆಗೆ ನಂಬರ್ ಆಫ್ ಸ್ಕೂಲ್ಸ್ನ ನಾನು ಕ್ಲೋಸ್ ಮಾಡೋದಿಲ್ಲ. ಒಂದು ಮಗು ಇದ್ರೂ ನಾನು ನಿಮಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದು ಮಗು ಇದ್ರೂ ನನ್ನ ಶಾಲೆನ ನಾನು ರನ್ ಮಾಡ್ತೀನಿ. ಆದರೆ ಮಕ್ಕಳನ್ನೇ ನೀವು ಕಳಿಸ್ಲಿಲ್ಲ ಅಂದರೆ ನನ್ನ ಶಾಲೆಗೆ ಕಷ್ಟ ಆಗ್ಬಿಡ್ತದೆ. ಹಿಂದಿನ ಸರ್ಕಾರ ಶುರು ಮಾಡಿದ ರಿಕ್ರೂಟ್ಮೆಂಟ್ ನೀವು ಮುಂದುವರಿಸ್ತಾ ಇದ್ದೀರಿ ಅಷ್ಟೇ ಆ ಪ್ರೋಸೆಸ್ಸನ್ನು ಅಂತಂದ್ರು. ಯಾಕೆ ಒಂದು ನಿಮಿಷ ಅವ್ರ್ಯಾಕೆ ಮಾಡೋಕ್ಕೆ ಏನಾಗಿತ್ತಂತೆ ರೋಗ ಅವರಿಗೆ? 13,000 ಜನರು ಹೇಳ್ತೀನಿ ಕೇಳಿ. ನನಗೆ ಬಂದ ತಕ್ಷಣ ಟೀಕಾ ಟಿಪ್ಪಣಿ ಮಾಡಿದ್ರು, ಇವ್ರಿಗೇನು ಗೊತ್ತಿಲ್ಲ ದಡ್ರು ಇವರು ಅಂತ. ಇದೇ ದಡ್ಡ 13,000 ಜನರನ್ನ ವಿತಿನ್ 11 months ಟೀಚರ್ಸ್ನ ನಿಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಮಧು ಬಂಗಾರಪ್ಪ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾಡಿದ್ದಾನೆ. ದಡ್ಡನ ಬುದ್ಧಿವಂತ. ಅವ್ರಿಗೆ ಉತ್ತರ ಕೊಡೋಕ್ಕೆ ಮಾಡಲಿಲ್ಲ, ನನ್ನ ಇಲಾಖೆನೇ ರನ್ ಮಾಡೋದಕ್ಕೆ, ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದಕ್ಕೆ. ಅವ್ರು ಯಾಕೆ 10,000 ಜನರು ಗೆಸ್ಟ್ ಟೀಚರ್ಸ್ ತೊಗೊಳ್ತಾ ಇದ್ರು? ನಾನು ಒಂದೇ ಸತಿಗೆ 51,000 ಗೆಸ್ಟ್ ಟೀಚರ್ಸನ್ನು ತೊಗೊಂಡೆ. ಸಾಧನೆ ಅಲ್ಲ, ಬೇಜಾರಾಗುತ್ತೆ. ಆದರೆ ಇನ್ನೇನು ಸೊಲ್ಯೂಷನ್ ಇದೆ ಹೇಳಿ ನನಗೆ? 51,000 ಎಷ್ಟು ಖಾಲಿ ಇದೆ ಅಷ್ಟನ್ನು ಗೆಸ್ಟ್ ಟೀಚರ್ಸ್ ತೊಗೊಂಡೆ ನಾನು. ದುಡ್ಡಿಲ್ಲ ಅಂತೀರಿ, ಯಾಕೆ ದುಡ್ಡು ಎಲ್ಲಿಂದ ಬರಬೇಕು ಅವರಿಗೆ? ಎಲ್ಲರೂ ಈಗಾಗಲೇ ತೊಗೊಂಡಿದ್ದಾರೆ. ಅದಕ್ಕೆ ನಾನು ಈ ಪೊಲಿಟಿಸೈಸ್ ಮಾಡೋದಕ್ಕೆ ಹೋಗೋದಿಲ್ಲ. ನನ್ನ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ. ಪ್ಲಸ್ 13,000 ಟೀಚರ್ಸ್ನ ರಿಕ್ರೂಟ್ಮೆಂಟಿಗೆ ಈಗಾಗಲೇ ನಾನು ರೆಡಿ ಇದ್ದೀನಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 80% ಖಾಲಿ ಇರ್ತಕ್ಕಂಥದ್ದು. ಯಾಕೆಂದ್ರೆ ಕಲಿಕೆಯಲ್ಲಿ ಹಿಂದಿದೆ ಹೇಳಬೇಡಿ ಅಂದಿದ್ದೀನಿ. ಮಾಧ್ಯಮದವ್ರಿಗೂ ಹೋಗ್ಬಿಟ್ಟು ಹೇಳ್ಬಿಟ್ಟೆ, ಕೈ ಮುಗಿತು, ನೀವು ಹಿಂದೆ ಇಲ್ಲ, ನೀವು ಮುಂದೆ ಇದ್ದೀರಾ. ರ್ಯಾಂಕಿಂಗಲ್ಲಿ ಹಿಂದೆ ಇರ್ಬೋದು, ಆದರೆ ನೀವು ಪಾಸಿಂಗಲ್ಲಿ ನೀವು ಮುಂದೆ ಇದ್ದೀರಾ. ಒಳ್ಳೆ ಪೊಲಿಟಿಷಿಯನ್ ಬಟ್ ಎಲೆಕ್ಷನ್ ಗೆಲ್ತಿಲ್ಲ ಅಂದಂಗಿದೆ ಇದು ಕತೆ. ಅಲ್ಲ, ಈಗ ಪೊಲಿಟಿಷಿಯನ್ ಬಟ್ ಎಲೆಕ್ಷನ್ ಗೆಲ್ತೀನಿ. ಇಲ್ಲ ಅವ್ರು ಕಲಿಕೆಯಲ್ಲಿ ಹಿಂದಿಲ್ಲ, ಸ್ವಲ್ಪ ರ್ಯಾಂಕಿಂಗಲ್ಲಿ ಹಿಂದಿದ್ದಾರೆ ಅಂತಂದ್ರೆ. ರ್ಯಾಂಕಿಂಗ್ ಅಂದ್ರೆ ಅರ್ಥ ನೀವು ಅದನ್ನೇ ಹೇಳೋದು, ಅದನ್ನ ತಪ್ಪಾಗಿ ವಿಶ್ಲೇಷಣೆ ಮಾಡಬಾರ್ದು. ಹೋದ ಸತಿ ಅವ್ರ ಪರ್ಸೆಂಟೇಜ್ ಏನಿತ್ತು, ಈಗ 10% ಅನ್ಕೊಳ್ಳಿ, ಇಲ್ಲ 50% ಅನ್ಕೊಳ್ಳಿ. ಈ ಸತಿ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಲ್ಲಿ ಕಾಪಿ ಹೊಡೆದೆ ಅದೇ ಮಕ್ಕಳು 25 ದಿವಸದೊಳಗೆ ಪಾಸ್ ಆಗಿದ್ದಾರಲ್ಲ, ಒಳ್ಳೇದ ಕೆಟ್ಟದ ಹೇಳ್ಬಿಡಿ ಅಜಿತ್ ಅವರೇ. ಅದೇ ಮಕ್ಕಳು 60% ತೊಗೊಂಡವ್ರು 80% ತೊಗೊಂಡಿದ್ದಾರೆ ವಿತಿನ್ 25 days. ಸರಿನಾ ತಪ್ಪ ಹೇಳಿ? ಅವಕಾಶಗಳ ಕೊರತೆ ಇತ್ತು, ಅವಕಾಶಗಳನ್ನು ನಾವು ನೀವು ಸೇರಿ ಕೊಟ್ಟಿದ್ದೀವಿ, ಚರ್ಚೆ ಆಗಿದೆ. ಇವೆಲ್ಲದೂ ಕೂಡ ನಾನು ಏನು ಮಾಡಿದ್ದೀನಿ, ಏನನ್ನು ನನ್ನ ಕಂಟ್ರೋಲಲ್ಲಿ ಏನೇನು ಬರ್ತದೆ. ಹಾಗಾದ್ರೆ ನಾನು ಕಾಪಿ ಹೊಡೆದು ಬಿಡಬೇಕಾಗಿತ್ತಾ? ಕಾಪಿ ಅದೇ ಕಾಪಿ ಹೊಡೆದ ಮೇಲೆ ಸಿದ್ದರಾಮಯ್ಯ ಹತ್ರ ಬೈಸ್ಕೊಂಡೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಕೈಲಿ. 20% ಯಾಕೆ ಕೊಟ್ಟೆ ಗ್ರೇಸು ಅಂತ. ನಾನು ಹೇಳಿದೆ, ಸರ್ ನಾವು ಪಾಠ ಸರಿ ಹೇಳ್ಕೊಟ್ಟಿಲ್ಲ, ತಂದೆ ತಾಯಿಯವರು ಫಸ್ಟ್ ಮಿಸ್ಟೇಕ್ ಮಾಡಿದ್ದು, ನೆಕ್ಸ್ಟ್ ನಮ್ಮ ಗುರುಗಳು, ನೆಕ್ಸ್ಟ್ ನನ್ನ ಇಲಾಖೆ, ನೆಕ್ಸ್ಟ್ ನಾವು ನೀವು ಮಾಧ್ಯಮದವ್ರು ಎಲ್ಲರೂ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇರ್ತದೆ. ನಾನು ಎಲ್ಲೆಲ್ಲಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಇದಕ್ಕೇನು ಅಂತ ಹೇಳಿದ್ರೆ, ಇಲ್ಲ ನೀವು ಅದು ಏನಾಗಿದೆ ಅಷ್ಟೇ ಆಗಲಿ ಪರವಾಗಿಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ. ಇಲ್ಲ ಸರ್ ಇದು 1 ವರ್ಷಕ್ಕೆ ಅಂಥೇಳಿ ಕೈ ಮುಗಿದು ಮಕ್ಕಳಿಗೋಸ್ಕರ 20% ಗ್ರೇಸ್ ಕೊಟ್ಟೆ. 175 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ನ 125ಕ್ಕೆ ತಂದೆ ಹೋದ ವರ್ಷ ಮಾತ್ರ. ಈ ಸತಿ ಏನೂ ಇಲ್ಲ, 175 ಇದೆ,
35% ಪಾಸಿಂಗು, 33 ನಾವು ಮಾತಾಡ್ತೀರ, ಅದು ಇನ್ನೂ ಆರ್ಡರ್ ಆಗಿಲ್ಲ. ಆಗಿಲ್ಲ, ಅದು ಡಿಸ್ಕಷನ್ಗೆ ನೀವು ಹೇಳಿದ್ರಿ ಸ್ಟಾರ್ಟಿಂಗ್ಗೆ 33% ಮಾಡಿಬಿಟ್ಟಿದ್ದಾರೆ ಅಂತ. ಮತ್ತೆ ಮಾಧ್ಯಮದವ್ರು ಹೊರಗಡೆ ಹೋದ ತಕ್ಷಣ ನಿಮ್ಮದು TV ನೋಡಿ ನನಗೆ 100 ಪ್ರಶ್ನೆ ಕೇಳ್ತಾರೆ. 3 ಸತಿ ಮಾಡೋ ಎಕ್ಸಾಮ್ನ ಮುಂದಿನ ದಿನಗಳಲ್ಲಿ ಮೇಲ್ದರ್ಜೆಗೆ ಬಂದ ಮೇಲೆ ಪಾಸಿಂಗು ಆವಾಗ ಚಿಂತನೆ ಮಾಡ್ತೀವಿ ಸಾಕ 2, 3 ಅಂತೇಳಿ. ಯಾಕೆಂದ್ರೆ ಸುಮ್ಮನೆ ಎಕ್ಸಾಮ್ ಮಾಡ್ತಾ ಕೂತ್ಕೊಳ್ಳೋದಕ್ಕಾಗಲ್ಲ. ಅವಶ್ಯಕತೆಗಳ ಕೊರತೆ. ಯಾಕೆ ಫೇಲ್ ಆಗ್ತಾರೆ? ಆಮೇಲೆ ಯು ವೋಂಟ್ ಬಿಲೀವ್ ಇಟ್, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನಾನು ಫೀಸ್ ಕಲೆಕ್ಟ್ ಮಾಡಲಿಲ್ಲ ಸೆಕೆಂಡ್, ಥರ್ಡ್ ಎಕ್ಸಾಮಿಗೆ. ಅದಕ್ಕೆ 98.25% ಮಕ್ಕಳು ಎಕ್ಸಾಮ್ ತೊಗೊಂಡ್ರು, ಧೈರ್ಯವಾಗಿ ತೊಗೊಂಡ್ರು, ಯಾರು ಹೆದರಲಿಲ್ಲ. ಯಾಕೆ ತೊಗೊಂಡ್ರು ಅಂದರೆ ಎಕ್ಸಾಮ್ ಇಲ್ಲಾಂದ್ರೆ ಏನು ಮಾಡ್ತಾರೆ? ಈಗ ನನ್ನ ಮಗ ನಿನ್ನ ಹತ್ರ ಬರ್ತೀವಿ, ನಿಮ್ಮ ಹತ್ರ ಬಂದು ಏನು ಅಪ್ಪ ದುಡ್ಡು ಕೊಡು ನನಗೆ ₹130, 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀನಿ, ದನ ಕಾಯಕ್ಕೆ ಹೋಗೋ, ಇದೇ ತಾನೇ ಬೈಯೋದು ನಿಮ್ಗೆ. ಯಾಕೆಂದ್ರೆ ನಿಮ್ಮ ಚಿಂತನೆಯೂ ಅಷ್ಟೇ ಇದೆ. ಅಲ್ಲಿ ಹೋಗಿ ಕೂಲಿನಾರು ಮಾಡಿದ್ರೆ ₹500 ಬರುತ್ತೆ, ಹೋಗಿ ಯಾವನಿಗೆ ಬೇಕು ಅಂತ. ನನಗೂ ಏನಾಗುತ್ತೆ, ಹೋಗಿ ಬೈಸ್ಕೋಬೇಕಲ್ಲ. ನಾನು ಅದು ಹೇಳಿದೆ, ನಮ್ಮ ತಂದೆಯವ್ರನ್ನ ನಾನು ನೆನೆಸ್ಕೊಳ್ಬೇಕು. ನಾನು ಫೇಲ್ ಆದೆ. ಭಯ ಅಂದರೆ ಭಯ. ರೂಮಲ್ಲಿ ಎತ್ತಲಾಗೆ ಯಾವ ಮೂಲೆಯಲ್ಲಿ ಇರಬೇಕು ಗೊತ್ತಿಲ್ಲ, ಯಾವತ್ತೂ ಹೊಡೆದಿಲ್ಲ ನಮ್ಮ ತಂದೆಯವರು. ಆದರೆ ಭಯ ಮಾತ್ರ ತುಂಬ ಇತ್ತು. ಮೋಸ್ಟ್ಲಿ 1-2 ಸತಿ ಹೊಡೆದಾರೆ ಚಿಕ್ಕವ್ರು ಇರ್ಬೇಕಾದ್ರೆ. ಅದು ಮೋಸ್ಟ್ಲಿ ಉರಿ ಇವತ್ತು ಇರಬೇಕು. ಆದರೆ ಯು ವೋಂಟ್ ಬಿಲೀವ್ ಇಟ್, ಅವ್ರು ಬಂದು ಏನೋ ಫೇಲ್ ಆಗ್ಬಿಟ್ಟು ಅಂತ ಅಂದರು. ಭಯ ಅಂದರೆ ಭಯ. ಹೌದು ಅಂದೆ. ಆಯಿತು, ನೆಕ್ಸ್ಟ್ ಟೈಮ್ ಕಟ್ಕೊಂಡು ಪಾಸ್ ಆಗಬೇಕು, ಫೇಲ್ ಆಗಬಾರ್ದು, ಹಂಗಲ್ಲಿ ಹೋಗುವಂತ. ಮೋಸ್ಟ್ಲಿ ನನಗನ್ಸುತ್ತೆ ನಮ್ಮ ತಂದೆಯವರು ಅದು ಹೇಳಿರೋದು, ನಾನೇನಾರು ಅನಾಹುತ ಮಾಡಿಕೊಂಡ್ರೆ, ಬೈದಿಂದ ಏನಾರು ಮಾಡಿಕೊಂಡ್ರೆ, ಮಕ್ಕಳಲ್ವ ನಾವು, ಆ ಚಿಂತನೆ ಮೇಲೆ ಮೋಸ್ಟ್ಲಿ ಅದನ್ನು ನಾನು ಒಳಗೂಡಿಸ್ಕೊಂಡು ಇಂಥ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಮಿಸ್ಟೇಕ್ ಮಾಡೋದಕ್ಕೆ ಹೋಗೋದಿಲ್ಲ. ಏನೇ ಡಿಸಿಷನ್ಸ್ ತೊಗೊಂಡ್ರೂ ಮಕ್ಕಳ ಹಿತದೃಷ್ಟಿಯಿಂದ ನಮ್ಮ ದೇಶದ ಆಸ್ತಿ ಇವರು. ನಾವೇನು ಆಸ್ತಿ ಮಾಡ್ತೀವಿ ಅಂತ ನಂಗೆ ಗೊತ್ತಿಲ್ಲ ನನಗೆ. ಆದರೆ ಮಕ್ಕಳಿಗೆ ಏನಿದೆಯಲ್ಲ ಆಸ್ತಿ ಕೊಡೋದಿದೆಯಲ್ಲ, ನಾಳೆ ಐ ಥಿಂಕ್ ಒಂದು 20 ವರ್ಷ ಆದಮೇಲೆ ಯಾವುದೋ ಒಂದು ಮಗು ನಾನು ಹಿಂಗೆ 2ನೇ ಎಕ್ಸಾಮಲ್ಲಿ ಪಾಸ್ ಆದೆ ಅಂತ ಹೇಳಿಬಿಟ್ರೆ. ಎಸ್, ಮಧು ಬಂಗಾರಪ್ಪ ಅವರು ಮಾತಾಡಿದ್ರಿ, ನೀವು ನಿಮ್ಮ ಹೇರ್ ಕಟ್ ಬಗ್ಗೆ ಏನೋ ವಿವಾದ ಆದಾಗ ವಿಜೇಂದ್ರ ಅವ್ರು ಏನೋ ಮಾತಾಡಿದ್ರು, ಆಮೇಲೆ ಪರ್ಸ್ನಲಾಗಿ ಫೋನ್ ಮಾಡಿನೂ ಹೇಳಿದ್ರು ವೈಯಕ್ತಿಕವಾಗಿ ತಗೋಬೇಡಿ ಇದನ್ನ ಅಂತ. ಇನ್ ಜನರಲ್ ಹೆಂಗಿದೆ ರ್ಯಾಪೋ ನಿಮ್ಮದು BJP ಅವರ ನಾಯಕರುಗಳ ಜೊತೆ? ಮನುಷ್ಯತ್ವ ಉಳಿಸ್ಕೊಂಡಿದ್ದೀವಿ, ಚೆನ್ನಾಗಿದೆ. ಹಂಗಿದ್ದಾಗ ಸಿಗಂದೂರು ಸೇತುವೆ ಒಂದು ನೀಟಾಗಿ ಮಾಡಿಕೊಟ್ಟಿದ್ರು, ಉದ್ಘಾಟನೆ ಚೆನ್ನಾಗಿ ಅನ್ನಿಸ್ತಿರ್ಲಿಲ್ವ ಸರ್ ನಿಮ್ಮ ಜಿಲ್ಲೆಯಲ್ಲಿ? ನಮ್ಮ ಮನೆಗೆ ನಿಮ್ಮನ್ನು ಕರೆದು ಅಗರದಿಂದ ನಡ್ಕೊಂಡ್ರೆ ಏನಾಗುತ್ತೆ, ಅದಾಯ್ತು ಅಷ್ಟೇ. ದೊಡ್ಡ ವಿಚಾರ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ದೊಡ್ಡ ವಿಚಾರ ಒಂದು ನಿಮಿಷ ಹೇಳ್ತೀನಿ. ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ ಈ ವಿಚಾರನ. ಇದು ವಿಚಾರ ಬಂದಾಗ ಗಡ್ಕರಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದಾಗ ಅವರೇ ಫೋನ್ ಮಾಡಿ, ಇಲ್ಲ ಇದು ತಪ್ಪಾಗಿದೆ, ಮುಂದೆ ಹಾಕ್ತೀವಿ ಅಂದರು. ಅದು ಹಾಕಲಿಲ್ಲ. ಮುಖ್ಯಮಂತ್ರಿಗಳಿಗೆ ಗೌರವ ಕೊಡದೇ ಇದ್ದಾಗ ನಾನು ಸಿಗಂದೂರು ಏನೋ ಬ್ರಿಡ್ಜ್ ಆಗಬೇಡಿ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಮನಸ್ಸಿರಲಿಲ್ಲ. ಯಾಕೆಂದರೆ ಅಗರ್ವ ಕೊಟ್ಟಾಗ ಯಾವತ್ತೂ ಕೂಡ ನಾವು ಇರೋದಿಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು ಆ ಕೆಲಸ ಮಾಡಿದ್ದಾರೆ. ಇಟ್ಸ್ ನಾಟ್ ಅ ಬಿಗ್ ಇಶ್ಯೂ ಫಾರ್ ಅಸ್. ಬಟ್ ಬ್ರಿಡ್ಜ್ ಆಗಿರೋದು ಭಾಳ ಸಂತೋಷ, ನಾನಿಲ್ಲ ಅಂತ ಹೇಳೋದಿಲ್ಲ. ಆದರೆ ನಿಮಗೆ ಈ ಮಾಧ್ಯಮದಲ್ಲಿ ಮೊನ್ನೆ ನನ್ನ ಹೇಳಿಕೆಗಳನ್ನು ಕೆಲವು ತಿರ್ಚಿದ್ದಾರೆ. ಫಾರ್ ಆಲ್ ದಿಸ್ ರಬಿಶ್ ವಾಟ್ ಕಮ್ಸ್ ಆನ್ ಸೋಷಿಯಲ್ ಮೀಡಿಯಾ. ಅವ್ರ ತೆವಳಿಗೆ ಅವರೇನೋ ಹಾಕ್ಕೊಳ್ತಾರೆ ಅಂತ ಹೇಳಿದ್ರೆ 4 ಕಾಸು ಅದರಿಂದ ದುಡ್ಕೊಳ್ಳೋದ್ರೆ ಬದುಕೊಳ್ಳಿ, ನೋ ಪ್ರಾಬ್ಲಮ್, ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಆದರೆ ನಿಮ್ಮ ಸರ್ಕಾರದ ವತಿಯಿಂದ ನಾವು ಕೊಡ್ತಕ್ಕಂಥ ಟ್ಯಾಕ್ಸ್ ಮನಿನ ಒಬ್ಬ ಪೋಸ್ಟ್ಮ್ಯಾನ್ ಥರ ಒಬ್ಬ MP ಹೋಗಿ ಇನ್ವಿಟೇಷನ್ ಕಾರ್ಡ್ನ ಪ್ರಿಂಟ್ ಮಾಡೋದು, ಮೇಲಿರೋ ಹೆಸರನ್ನ ಹಿಂದೆ ಹಾಕೋದು, ಇದೆಲ್ಲದೂ ಕೂಡ ನಾನು ಯಾಕೆ ಚರ್ಚೆ ಮಾಡಲ್ಲ ಅಂದರೆ ಇದು ದೊಡ್ಡ ವಿಚಾರ ಅಲ್ಲೇ ಅಲ್ಲ. ಬೇಡ, ನಾನು ಯಾಕೆ ಮಾತಾಡಬೇಕು? ನಾನು ಯಾಕೆ ಮಾತಾಡಬೇಕು? ಅವ್ರು ಮಾಡೋ ಹೊಲ್ಸ್ ಕೆಲಸನ ನಾನು ಯಾಕೆ ಮಾತಾಡಬೇಕು? ದಟ್ ಈಸ್ ಮೈ ಡ್ಯೂಟಿ. ಬ್ರಿಡ್ಜ್ ಆಗಿದೆ, ಬ್ರಿಡ್ಜ್ನ ಹೋಗಿ ನಾನು ಗೋಪಾಲಕೃಷ್ಣ ಅವರು ಹೋಗಿ ನೋಡ್ಕೊಂಡ್ಬಂದ್ವಿ. ಅವತ್ತು ಓಪನ್ ಆದಾಗಲೂ ಕೂಡ ಅದು ಫುಲ್ ಫಿನಿಶ್ ಆಗಿರಲಿಲ್ಲ, ಬರೆದಿಟ್ಕೊಳ್ಳಿ. ಅದ್ರ ಬಗ್ಗೆನೂ ನಾನು ಚರ್ಚೆ ಮಾಡಲ್ಲ. ಯಾಕೆಂದ್ರೆ ಕೆಲವು ಸತಿ ಇರುತ್ತೆ ನಾವು ಉದ್ಘಾಟನೆ ಮಾಡೋದು, ಕೆಲವು ಸತಿ ಕೀಲಿ ಕೈ ಇರಲ್ಲ, ಒಂದು ಲಾಕ್ ಇರಲ್ಲ, ಆ ಥರ ನಾವು ಹೋಗಿ ಉದ್ಘಾಟನೆ ಮಾಡಿರ್ತೀವಿ. ಆ ಥರ ಇವರು ಮಾಡಿರ್ಬೋದು. ಒಬ್ಬರು ಮುಖ್ಯಮಂತ್ರಿಗಳಿಗೆ ಮಾತಾಡಿದ ಮೇಲೆ ಅಗರ್ವನ್ನ ಮಾತಾಡದೇ ಇದ್ದಿದ್ರೆ ಬೇರೆ ಪ್ರಶ್ನೆ. ನಾನು ಐ ವಾಸ್ ದೇರ್. ನಾ ಹಿಂದಿನ ದಿವಸ ಹೊರಟೆ. ಆಮೇಲೆ ಪಾಪ ಸತೀಶ್ ಜಾರಕಿಹೊಳಿ ಅವರು ಮತ್ತು ಗೋಪಾಲಕೃಷ್ಣ ಅವರು ಹೊಡಕರೆಲ್ಲ ರೆಡಿ ಅದು. ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಥರ ಅಗರ್ವ ಕೊಟ್ಟಿರೋದ ಮೇಲೆ ದೆನ್ ದೇ ಹ್ಯಾವ್ ಟೇಕನ್ ಅ ಡಿಸಿಷನ್ ವಿಚ್ ಇಸ್ ದೇರ್ ರೈಟ್ಸ್. ಬಿಟ್ಬಿಡಿ ಅದನ್ನ. ಪೂರ್ತಿ ಕೇಳಿಸ್ಕೊಂಬಿಡಿ. ನಿಮ್ಮ BJP ಮಿತ್ರರಿಗೆ ಉತ್ತರ ಕೊಡಬೇಕಾಗಿಲ್ಲ ನೀವು. ಅಲ್ಲಿನ ಜನ ನಾನು ಉತ್ತರ ಕೊಡ್ತೀನಿ ಅವರಿಗೆ. ಅಲ್ಲ, ಕೊಡಬೇಕಾಗಿಲ್ಲ ನೀವು. ಇಟ್ ಈಸ್ ಯುವರ್ ಡಿಸಿಷನ್. ಬಟ್ ಜನರಿಗೆ ಉತ್ತರ ಕೊಡಬೇಕಾಗಿದೆ ನಿಮ್ಮ ಜವಾಬ್ದಾರಿ. ನಾನು ಜನರಿಗೆ ಉತ್ತರ ಈಗ ಕೊಡ್ತಾ ಇದ್ದೀನಿ. ಬ್ರಿಡ್ಜ್ ಅಲ್ಲ ಇಶ್ಯೂ. ಅಲ್ಲಿರ್ತಕ್ಕಂಥ
ದೇವಸ್ಥಾನನ ಹೆಂಗೆ ಹರಾಜು ಮಾಡಬೇಕು ಅಂಥೇಳಿ ಇದೇ ಉದ್ಘಾಟನೆ ಮಾಡಿರ್ತಕ್ಕಂಥವ್ರನ್ನ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಏನು ಮಾಡ್ತಾರೆ ಅಂತೀರಿ ಅವರು? ದೇವಸ್ಥಾನನ ಮುಚ್ಚಕ್ಕೆ ಮಾರಕ್ಕೆ ಯಾರು ಹೋಗಿದ್ರು ಗೊತ್ತಿದೆಯಾ ನಿಮಗೆ? ಯಾರು ನೋಡಿದ್ರು? ಇದೇ ಯಡಿಯೂರಪ್ಪರು, ಇದೇ ರಾಘವೇಂದ್ರ ಅವರು ಮಾರಕ್ಕೆ. ಎಸ್, ಮಾರಕ್ಕಲ್ಲ, ಬೇರೆಯವ್ರಿಗೆ ವಹಿಸೋದಕ್ಕೆ. ಬೇರೆಯವ್ರಿಗೆ ವಹಿಸಿ. ಎಸ್, ಓಕೆ. ಹಂಗಾರೆ ಧರ್ಮಸ್ಥಳ ಮಾಡ್ತೀರಾ ನೀವು? ನಾನು ಅದಕ್ಕೆ ಹೇಳಿದ್ದು ಆ ಚರ್ಚೆಗೆ ಇನ್ನೊಂದು ದಿವಸ ಬರ್ತೀನಿ, ಯಾಕಂದ್ರೆ ಅದು ಉತ್ತರ ಕೊಟ್ಟ ಮೇಲೆ ಹೇಳ್ತೀನಿ. ಅಲ್ಲಿರೋ ಜನರ ಬಗ್ಗೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಹತ್ರನೇ ಇತ್ತು, ಹೌದಾ? ಯಾಕೆ ಆ ಜನರಿಗೆ ಹಕ್ಕುಪತ್ರವನ್ನು ಕೊಡಲಿಲ್ಲ? ಯಾಕೆ ಅವರಿಗೆ ಕೋರ್ಟಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರವನ್ನು ತಗೊಂಡ್ರಿ? ಶರಾವತಿ ಸಂತ್ರಸ್ತದ್ದು. ನಾನು ಬಂದ ಮೇಲೆ ಆ ಜಿಲ್ಲೆಯವನಾಗಿ ನನ್ನ ಕರ್ತವ್ಯನ ನಾನು ಸುಪ್ರೀಂ ಕೋರ್ಟಲ್ಲಿ ಐ ನೀಡ್ ಹೆಲ್ಪ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಕೇಂದ್ರ ಸರ್ಕಾರದವರು ಸಹಕಾರ ಬೇಕು. ಅಲ್ಲಿ ಹಿಂದುಳಿದವರು ಅಂತ ಹೇಳಿ ಅವ್ರಿಗೆ ಕೊಡಲಿಲ್ಲ ಅಂತ ಹೇಳಿದರೆ ನಾನು ಜಾತಿ ರಾಜಕಾರಣ ಮಾಡಲ್ಲ ಇಲ್ಲಿ. ಹಿಂದುಳಿದವರು, ಎಸ್, ಓಕೆ, ಅಲ್ಲೆಲ್ಲ ಹಿಂದುಳಿದವ್ರು ಹೋಗ್ತಾರೆ. ನಾನು ಅದಕ್ಕೆ ಹೇಳಿದ್ದು, ನನ್ನ ಚರ್ಚೆ ಬೇರೆದಕ್ಕೆ ಹೊಟ್ಟೋಗ್ಬಿಡುತ್ತೆ, ಬೇಡ. ಬ್ರಿಡ್ಜ್ ಇಸ್ ಎನ್ ಇಶ್ಯೂ. ಐ ಆಮ್ ವೆರಿ ಹ್ಯಾಪಿ. ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಗೋಪಾಲ್ ಕೃಷ್ಣ ಅವರು ಹೇಳಿದ್ದು, ಫಸ್ಟು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಡ್ತಾ ಇರಲಿಲ್ಲ, 100 ಕೋಟಿ ಫಸ್ಟ್ ನಾನು ಕೊಡ್ತೀನಿ ಅಂತ ಹೇಳಿ ಮೌಖಿಕವಾಗಿ ಒಪ್ಪಿದ್ದೆ ಯಡಿಯೂರಪ್ಪರಂತೆ. ಅದನ್ನೆಲ್ಲ ನಾವು ವೆಲ್ಕಮ್ ಮಾಡಬೇಕಾಗತ್ತೆ. ಬಟ್ ಇವ್ರಿಗೇನೆ ಇಷ್ಟೊಂದು ಚೌಡೇಶ್ವರಿ ಅಂತೇಳಿ ಹೆಸರು ಹೇಳ್ತಾರಲ್ಲ, ಆ ಚೌಡೇಶ್ವರಿ ಜಾಗನ ಹಾಳು ಮಾಡೋಕ್ಕೆ ಹೋದವ್ರು ಯಾರ್ರೀ? ಫಾರೆಸ್ಟ್ ಜಮೀನಲ್ಲಿ ಅದು ಇನ್ನೂ ಶರಾವತಿ ಸಂತ್ರಸ್ತಿದ್ದಾರೆ. ಅದಕ್ಕೆ ದೇರ್ ಇಸ್ ಅ ಲಾರ್ಜರ್ ಇಶ್ಯೂ ಹಿಯರ್. ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಇವ್ರದ್ದು ಇದೆಯಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಇಷ್ಟು ವರ್ಷ ಮಾಡಿ 2014 ಕೂರಿಸಿ ಅವ್ರಿಗೆ ಕರಾವಳಿ ಅದನ್ನ ಇನ್ನು ಶರಾವತಿ ಸಂತ್ರಸ್ತರ ಸಮಸ್ಯೆ ಇರೋ 1962ರಿಂದ 62 ಅಲ್ಲ 59 1959 ಇವ್ರನ್ನ ಹೆಂಗೆ ಕಳಿಸ್ತಾರೆ ಅಂತ ಹೇಳ್ತೀನಿ ಕೇಳಿ. ಇವರೆಲ್ಲ ಎಲ್ಲಿದ್ದಾರೆ ಅಂದರೆ, ಒಂದು ವೆಹಿಕಲ್ ಬರುತ್ತೆ, ಹಿಂದಿನ ಸಹ ಒಂದು ಪ್ಯಾಂಪ್ಲೆಟ್ ಹಾಕ್ತಾರೆ, ನೀವೆಲ್ಲ ಜಾಗ ಖಾಲಿ ಮಾಡಬೇಕು, ಡ್ಯಾಮ್ ಕಟ್ಟಿದ್ರೆ ನೀರು ಬರುತ್ತೆ ಅಂತ ಹೇಳಿ. ಇವರೆಲ್ಲರೂ ಬೇರೆ ಕಡೆ ಕಳಿಸ್ತಾರೆ. ಅಲ್ಲಿ ಪಾಪ ಬಂಗಾರಪ್ಪಾಜಿಯವರು, ಕಾಗೋಡು ತಿಮ್ಮಪ್ಪಾಜಿಯವರು ಇಂಥವ್ರನ್ನ ಕೋಣಂದೂರು ಲಿಂಗಪ್ಪ ಅವರು ಇವ್ರನ್ನೆಲ್ಲ ನಂಬ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅವರಿಗೆ ಹಕ್ಕುಪತ್ರವನ್ನು ಕೊಡ್ತಾರೆ. ಹಕ್ಕುಪತ್ರ ಕೊಟ್ಟಮೇಲೆ ಇದು ಸರಿ ಇಲ್ಲ ಅಂದ್ಬಿಟ್ಟು ಮತ್ತೆ ಕಾಗೋಡು ತಿಮ್ಮಪ್ಪ ಅವರು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾಗ, ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಹಕ್ಕುಪತ್ರ ಕೊಡ್ತಾರೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಕೇಸು ಕೋರ್ಟಿಗೆ ಹೋಗಿದ್ನ 62 ಕೇಸಿಗೆ ಹಾಕಿ ಇವ್ರದ್ದೆಲ್ಲರದು ಹಕ್ಕುಪತ್ರ ಕ್ಯಾನ್ಸಲ್ ಮಾಡಿ ಇವ್ರನ್ನ ಬೀದಿ ಪಾಲ್ ಮಾಡಿದವ್ರು ಯಾರು? ಟೆಲ್ ಇಟ್. BJP ಸರ್ಕಾರದವ್ರ ಹಿಂದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಬೇಡ, ಈ ನಿಮಗೆ ಗೊತ್ತಿಲ್ಲ. ನಿಮಗೆ ಶರಾವತಿ ಸಂತ್ರಸ್ತರು ನಾನೊಂದು ಹೋರಾಟ ಮಾಡಿದ್ವಿ, ನಾವೊಂದು ನಮ್ಮ ಪಕ್ಷದಿಂದ. ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಸಾಹೇಬರಿಗೆ ನಾನು ಇಬ್ಬರಿಗೂ ಕೂಡ ಕಂಡೀಷನ್ ಹಾಕಿದ್ದೆ. ಸುರ್ಜೇವಾಲ ಅವ್ರ ಎದುರುಗಡೆ ನಾನೊಬ್ಬರು ಅಂದರೆ ನನ್ನ ಜೊತೆಗೆ ಎಲ್ಲರೂ ಲೀಡರ್, ನಾನು ಅಂತ ಬರಲ್ಲ, ನಾನು ಆ ಥರ ಕೆಲಸ ಮಾಡಿ ನಂಗೆ ಅಭ್ಯಾಸ ಇಲ್ಲ. ನೀವಿಬ್ಬರು ಒಟ್ಟಿಗೆ ಬರಬೇಕು. 2023 ಚುನಾವಣೆ ಪೂರ್ವಕವಾಗಿ ಇಬ್ಬರು ಬರಬೇಕು. November 5th ಐ ಥಿಂಕ್ ಪಾದಯಾತ್ರೆ ಮಾಡಿದ್ವಿ. ಕಾಗೋಡು ತಿಮ್ಮಪ್ಪ ಅವರು ಕೂಡ 26 ಕಿಲೋಮೀಟರ್ ಒಂದೇ ದಿವಸದಲ್ಲಿ. ಸಾಯಂಕಾಲ ಇಬ್ಬರು ಬರಬೇಕು ಅಂದ್ವಿ. ಒಬ್ಬರು ಚಿತ್ರದುರ್ಗದಿಂದ ಬಂದರು, ಒಬ್ಬರು ಬೆಂಗಳೂರಿಂದ ಬಂದರು. ಸಿದ್ದರಾಮಯ್ಯವರು ನೈಟ್ ಉಳಿದ್ರು, DK ಅವ್ರ ಮುಂದೆ ಹೋದರು. ಆ ಫಂಕ್ಷನ್ನಲ್ಲಿ ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದೆ, ಇಲ್ಲೆಲ್ಲ ಇರೋರು ಶರಾವತಿ ಸಂತ್ರಸ್ತರು. FRA ಫಾರೆಸ್ಟ್ ರೆಗ್ಯುಲೇಟರಿ ಆ್ಯಕ್ಟಲ್ಲಿ ಯಾರು ಖಾನನ್ನು ಕಡಿದು ಅವರು ಹೊಟ್ಟೆಪಾಡಿಗೆ ಜಮೀನು ಮಾಡ್ಕೊಂಡಿದ್ದಾರೆ, ಇವರೆಲ್ಲರೂ ಕೂಡ ಇಲ್ಲಿದ್ದಾರೆ. ನೀವೊಂದು ಮಾತು ಕೊಡಬೇಕು. ರಾಜ್ಯ ಸರ್ಕಾರದ ಇತಿಮಿತಿಯಲ್ಲಿ ನಾವು ಇವ್ರ ಜೊತೆಗೆ ಸ್ಪಂದನೆ ಮಾಡಿ ಕೊಡ್ತೀವಿ ಅಂಥೇಳಿ ಇಬ್ಬರು ಕೂಡ ಥಮ್ಸಪ್ ಹಾಕಿದ್ದಾರೆ. ನಾವು ಫೋಟೋ ಇವತ್ತು ಕೂಡ ಅಲ್ಲಿ ಯಾವ ಪಕ್ಷದವರು ಅಂತ ಕೇಳಲಿಲ್ಲ. ಅಲ್ಲಿರ್ತಕ್ಕಂಥ ಸಂತ್ರಸ್ತರಿಗೆ ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಪಕ್ಷ ಇರೋದಿಲ್ಲ. ಅವ್ರನ್ನೆಲ್ಲರನ್ನು ಕೂರಿಸಿ ಇಬ್ಬರ ಹತ್ರನೂ ಥಮ್ಸಪ್ ಮಾಡಿ. ಸೊ ಅವತ್ತೇ ಅನೌನ್ಸ್ ಮಾಡಿದರು, ಒಂದು ಕಮಿಟಿ ಅನೌನ್ಸ್ ಮಾಡಿದರು. ಆ ಕಮಿಟಿಯಲ್ಲಿ ಯಾರ್ಯಾರು ನೀವು ಇರಬೇಕು ಅಂತ ಹೇಳಿ ಅದೊಂದು ರಿಪೋರ್ಟ್ ಕೊಟ್ವಿ. ಆ ರಿಪೋರ್ಟನ್ನು ಕೂತ್ಕೊಂಡು ಇವತ್ತು ನಾನು ಅದನ್ನು ಕೂತ್ಕೊಂಡು ನಾವು ಫಾಲೋಅಪ್ ಮಾಡ್ತಾಯಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಸ್ಪಂದನೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. 100% ಸ್ಪಂದನೆ ಮಾಡಿದ್ದಾರೆ. ಒಳ್ಳೆ ಹೈಯೆಸ್ಟ್ ನಿಮ್ಮ ಟ್ಯಾಕ್ಸ್ ದುಡ್ಡನ್ನ ಖರ್ಚು ಮಾಡಿ ಹೈಯೆಸ್ಟ್ ಒಳ್ಳೆ ವಕೀಲರನ್ನಲ್ಲಿ ಇಟ್ಟಿದ್ದೀವಿ. ಒಂದು ಹಂತಕ್ಕೆ ಬಂದಿದೆ. ಈಗ ಸರ್ವೆ ಸ್ಟಾರ್ಟ್ ಆಗಿದೆ. 9,000 ಸರ್ವೆ ಆದಮೇಲೆ, 9,000 ಎಕರೆ ಆದಮೇಲೆ ಇನ್ನೂ ಕೂಡ ಕೆಲವರು ಸಂತ್ರಸ್ತರು ನಮ್ಮದು ಇದೆ ಅಂಥೇಳಿ ಪಾಪ ಅಲ್ಲಿ ಹೋಗಿ ಬದುಕ್ಬಿಟ್ಟಿದ್ದಾರೆ. ಆ ಬ್ಲಾಕ್ಸ್ ಅಂತ ಇರುತ್ತೆ, ಆ ಬ್ಲಾಕ್ಸ್ ಮೀರಿ ಮಾಡಿಬಿಟ್ಟಿದ್ದಾರೆ. ಅವರಿಗೆಲ್ಲರಿಗೂ ದಿಕ್ಕು ದೆಸೆ ಇಲ್ಲ. ಈಗೇನಾದ್ರು ನಾವು ತೋರಿಸ್ಲಿಲ್ಲ ಅಂದರೆ, ಇವ್ರಿಗೆ ಕೊಟ್ಟು ನಿಮ್ಗೊಬ್ರಿಗೆ ಕೊಡಲಿಲ್ಲ ಅಂದರೆ ಹೆಂಗಾಗುತ್ತೆ? ಇವೆಲ್ಲ ಸಮಸ್ಯೆ ಇರೋದ್ರಿಂದ ಇವೆಲ್ಲ ಭಾಳ ಲಾರ್ಜರ್ ಸ್ಕೇಲ್ ಇದೆ. ದಿಸ್ ಶುಡ್ ಹ್ಯಾವ್ ಬೀನ್ ಹ್ಯಾಂಡಲ್ಡ್ ಬೈ ಪೀಪಲ್ ಹೂ ವೇರ್ ಇನ್ ದ ಗವರ್ಮೆಂಟ್. ಸ್ಟೇಟ್ ಗವರ್ಮೆಂಟಲ್ಲಿದ್ದರು,
ಸೆಂಟ್ರಲ್ ಗೌರ್ಮೆಂಟಲ್ಲಿದ್ದರು, ಇವರಿಬ್ಬರು ಕುತ್ಕೊಂಡು ಅವ್ರದ್ದೇ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಮಾಡಬೇಕಾಗಿತ್ತು. ಈಗ ಅನಿವಾರ್ಯವಾಗಿ ಒಂದೊಂದು ಇಂಜಿನ್ನು ಬೇರೆ ಬೇರೆ ಕಡೆ ಇದೆ. ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಮನೋಭಾವನೆ ಇರೋದ್ರಿಂದ ಕೆಲಸವನ್ನು ಮಾಡ್ತಕ್ಕಂಥ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಯಾಕೆಂದರೆ ನಾನು ಬಗರ್ಹುಕುಮಲ್ಲಿ ಅತಿಕ್ರಮಣ 1 ಇಂಚು ಮಾಡಿಲ್ಲ ಇವತ್ತುವರೆಗೂ ಕೂಡ. ಆದರೆ ಅತಿಕ್ರಮಣ ಮಾಡಿದವರು ಇವತ್ತು ಮತ ಹಾಕಿ ನಮ್ಮನ್ನು ವಿಶ್ವಾಸದಿಂದ ಗೆಲ್ಲಿಸಿದ್ದಾರೆ. ನಮ್ಮ ತಂದೆ ಬಂಗಾರಪ್ಪಾಜಿಯವ್ರನ್ನ ನಂಬಿದ್ದಾರೆ. ಬಗೇರ್ ಹುಕುಮ್ ಅಂತ ನಾವು ಹೇಳ್ತೀವಿ. ಇಟ್ ಈಸ್ ಬಗೇರ್ ಹುಕುಮ್. ಆ ಕಾನೂನು ಮಾಡಿದ್ದೆ, ಹಕ್ಕುಪತ್ರ ಕೊಡೋದೆ ಬಂಗಾರಪ್ಪಾಜಿಯವರು. ಅವ್ರು ಮುಖ್ಯಮಂತ್ರಿಗಳು ಇರಬೇಕಾದ್ರೆ. ಅದಕ್ಕಿಂತ ಮುಂಚೆ ಏನಾದ್ರು ನಿಮಗೆ ಜಮೀನು ಏನಾದ್ರು ಕೊಟ್ಟಿದ್ದರೆ ಅದು ದೇವರಾಜ ಅರಸು ಅವರು. ಸೊ ಈ ಥರ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು, ಆಮೇಲೆ ನನಗೆ ಸ್ವಲ್ಪ ಶಿಕ್ಷಣ ಇಲಾಖೆ ಹತ್ತಿರ ಯಾಕೆ ಅಂತ ಹೇಳಿದರೆ, ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇರಲಿಲ್ಲ. ತಂದೆ ತಾಯಿ ಹೊಲಕ್ಕೆ ಹೋಗೋರು, ಆ ಟೈಮಲ್ಲಿ ಮಗುನಲ್ಲಿ ಕರ್ಕೊಂಡು ಹೋಗೋರು, ಅಲ್ಲಿ ವಂಚಿತರಾಗೋರು ಈ ಮಕ್ಕಳು. ನಮ್ಮ ತಂದೆಯವರು ಅವಾಗ ಒಂದು ಕಾನೂನು ತಂದರು. ಮೋಸ್ಟ್ಲಿ ಇಲ್ಲೆಲ್ಲರೂ ಯಾರು ಸೀನಿಯರ್ ಇದ್ದರೆ ನಿಮಗೆ ಗೊತ್ತಿರುತ್ತೆ. ₹1 ಯಾವ ಮಕ್ಕಳು ಶಾಲೆಗೆ ಹೋಗ್ತಾರೆ ₹1 ಸ್ಟೈಫಂಡ್ ಕೊಡೋರು. ಅದನ್ನ ಗಂಡಂದ್ರ ಕೈಯಲ್ಲಿ ಕೊಡ್ತಿರ್ಲಿಲ್ಲ, ಯಾಕೆಂದರೆ ದಾರಿಯಲ್ಲಿ ಪ್ಯಾಕೆಟ್ ಅಂಗಡಿ ಸಿಗೋದು. ತಾಯಿಯವ್ರ ಕೈಯಲ್ಲಿ ಕೊಡೋರು. ತಾಯಿಯವ್ರ ಹತ್ತು ಕುತ್ಕೊಂಡು ಜೀವನನೂ ಕೂಡ ಮಾಡ್ತಾಯಿದ್ರು. ಸೊ ಅರ್ನ್ ವೈಲ್ ಯು ಲರ್ನ್ ಅಂತ ಹೇಳಿ, ಅಂದರೆ ಕಲಿಬೇಕಾದ್ರೆ ದುಡಿಮೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಮುಂದಿನ ವರ್ಷ ನಾನು ತರ್ತಾ ಇದ್ದೀನಿ. ಆ ಹೆಸರಲ್ಲಿ ಸುಮ್ಮನೆ ನಿಮ್ಮ ಮಾಹಿತಿಗೆ ಹಂಚ್ಕೋಬೇಕು. ಮತ್ತಷ್ಟು ಪ್ರಶ್ನೆಗಳು ಅಂತ ದಿಲೀಪ್ ಅಂತ ಹೇಳಿ ಸರ್, ಕಳೆದ ಬಾರಿಯ ಒಂದು ರಿಸಲ್ಟ್ ನೋಡಿದಾಗ, ಫಲಿತಾಂಶ ನೋಡಿದಾಗ PUCನಲ್ಲಿ 8% ಕಮ್ಮಿ ಆಗಿದೆ. ಅದ್ರ ಜೊತೆಗೆ ರಾಷ್ಟ್ರೀಯ ಕಲಿಕಾ ನೀತಿ, ರಾಷ್ಟ್ರೀಯ ಕಲಿಕಾ ಒಂದು ಕೆಪಾಸಿಟಿ ಕರ್ನಾಟಕದ್ದು ಕಮ್ಮಿ ಆಗ್ತಾ ಇದೆ. ಫರಾಕ್ ರಾಷ್ಟ್ರೀಯ ಸಮಿತಿ ಅಂತೇಳಿ ಅದರೊಳಗಡೆ ಒಂದು ರಿಪೋರ್ಟನ್ನೇ ಕೊಟ್ಟಿದೆ. ಅದ್ರ ಜೊತೆಗೆ 21,255 ಸರ್ಕಾರಿ ಶಾಲೆಗಳ ಚಾವಣಿಗಳು ಸೋರ್ತಾ ಇದ್ದಾವೆ. ಮೊದಲನೇ ಪ್ರಶ್ನೆ, 1,500 ಕೋಟಿ ರೂಪಾಯಿನ ಅಜಿಂ ಪ್ರೇಮ್ಜಿ ಅವರು ಸರ್ಕಾರ ಕೊಟ್ಟಿದ್ದಾರೆ. ಆದ್ರೂ ಸಹ 6 ದಿವಸ ಮೊಟ್ಟೆ ಕೊಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದು ಚರ್ಚೆ ಬಹಳ ನೆರ್ತಾ ಇದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಿಮ್ದು 3rd ಕ್ವಶನ್ ಫುಲ್ ಸುಳ್ಳು. ಮೀಡಿಯಾದಲ್ಲಿ ಬಂದಿರೋದು ನಂಬಕ್ ಹೋಗ್ಬೇಡ್ರಿ. ನನ್ನ ಹತ್ರ ಬಂದು ಆಫೀಸಲ್ಲಿ ಕೂತ್ಕೊಳ್ಳಿ. ನಿಮಿಷ, ಮೀಡಿಯಾದವರು ಎಲ್ಲ ಮೀಡಿಯಾದವ್ರು ನಂಬೇಡಿ ಅಂತ. ನಿಮಿಷ, ಎಲ್ಲ ಮೀಡಿಯಾದಲ್ಲಿರೋರ್ನ ನೀವು ನಂಬ್ಕೊಂಡು ಕೂತ್ಕೊಳ್ಳೋದ್ರೆ ಅದು ನಿಮ್ಮ ಹಣೆ ಬರ. ನಾನೇನು ಮಾಡೋಕ್ಕಾಗಲ್ಲ. ಸೋಣವರೆಲ್ಲ ನೀವು ಕರೆಕ್ಟಾಗಿ ತೋರಿಸ್ತೀರಿ ಇರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಿಮಗೆ ಆ ಥರ ಕ್ಲಾರಿಫಿಕೇಶನ್ ಬೇಕಂದ್ರೆ ಇಲ್ಲ, ಒಳ್ಳೆ ಮೀಡಿಯಾದವರು ಕೆಲಸತಿ ತಪ್ಪು ತೋರಿಸ್ಬಿಡ್ತಾರೆ ಗೊತ್ತಾಗದೆ, ಏನಿಲ್ಲ ಹೇಳ. ಬಟ್ ನೀವು ನನ್ನ ಹತ್ರ ಬನ್ನಿ, ಅದು ತಪ್ಪು, ಸುಳ್ಳು. ಆಮೇಲೆ ಅಜಿಂ ಪ್ರೇಮ್ಜಿ ಅವ್ರದ್ದು ಅವ್ರ ಜೊತೆಗೆ 200 ಜನರು ಕೆಲಸ ಮಾಡ್ತಾಯಿದ್ರು ನನ್ನ ಇಲಾಖೆಯಲ್ಲಿ. ನಾವು ಕೊಡ್ತಕ್ಕಂಥ 2 ಮೊಟ್ಟೆನೂ ಕೂಡ ಅವರೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಕ್ಲೀನಾಗಿ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ. ಮೊಟ್ಟೆ ಅಲ್ಲ ಅದು, ಮೊಟ್ಟೆ ಇಲ್ಲಾಂದರೆ ಬಾಳೆಹಣ್ಣು, ಇಲ್ಲ ಚೀಕಿನ ಏನಾಗ್ಬಿಡ್ತು, ವ್ಯವಹಾರ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರು ಕೆಲವರು. ನಾನು ಓಪನ್ ಆಗಿ ನಿಮಗೆ ಹೇಳ್ಬಿಡ್ತೀನಿ. ನೆಲ ಮೇಲೆ ಕೂತ್ಕೊಂಡು ಚೀಕಿ ಮಾಡಿ ಕಟ್ಟೆ ಎಲ್ಲ ಹಾಕಿ ಎಲ್ಲ ಮಾಡಿ ವೀಡಿಯೋಸು ಫೋಟೋಸ್ ಬಂತು. 2 ನಿಮಿಷದಲ್ಲಿ ಹೋಗಿ ಕ್ಯಾನ್ಸಲೇ ಮಾಡಿಬಿಟ್ಟೆ. ಯಾಕೆಂದ್ರೆ ಮಕ್ಕಳಿಗೆ ನೆಲ ಮೇಲೆ ಇರೋದು ತಿನ್ಸೋದಕ್ಕಲ್ಲ ನಾನು ಇರೋದಲ್ಲಿ. ಅಜಿಂ ಪ್ರೇಮ್ಜಿ ಅವರು ಅದನ್ನೇನು ಕೊಟ್ಟಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಮೊಟ್ಟೆ ಇಲ್ಲ ಬಾಳೆಹಣ್ಣು ಯಾಕೆ? ಮೊಟ್ಟೆ ಕೋಳಿ ಹಾಕುತ್ತೆ, ಬಾಳೆಹಣ್ಣು ಯಾರು? ರೈತ. ಅವ್ರಿಗೆ ಉಪಯೋಗ ಆಗಬೇಕೋ ಬೇಡ? ಅಲ್ಲಿ ಕೂತ್ಕೊಂಡಿದ್ದಾರೆ ಹಿಂದೆ. ನಾಳೆ ದಿವಸ ಬಾಳೆಹಣ್ಣು ನಾನೇ ಹಾಕ್ತೀನಿ ತಗೊಳ, ಒಂದು 4-5 ಗಂಟಲು, ಅವ್ರಿಗೆ ದುಡ್ಡು ಬರಲಿ ಬಿಡಿ. ಆದರೆ ಈ ಚಿಕ್ಕಿ ಏನಾಗುತ್ತೆ, 4 ಜನರು ಏಜೆಂಟ್ಸ್ ಹುಡ್ತಾರೆ ನಮ್ಮ ಪಕ್ಕ. ನನಗಂತೂ ನೆಂಟರು ಬೀಗರಿಲ್ಲ ತಗೊಳ್ಳಿ, ನಾನೆಲ್ಲ ದೂರ ಇಟ್ಬಿಟ್ಟಿದ್ದೀನಿ. ಖರ್ಚಿಗೆ ಏನು ಮಾಡ್ತೀರಿ? ಸಂಬಳ ನೀವು ಕೊಡ್ತಾ ಇದ್ದೀರಿ, ಬೇಕಾದಷ್ಟಿದೆ. ಅದ್ರಲ್ಲಿ ದಾನನೂ ಮಾಡ್ತೀನಿ. ಮೊನ್ನೆ ಮಾಸ್ತಿ ಸ್ಕೂಲಿಗೆ ಹೋಗಿ 5 ಲಕ್ಷ ನನ್ನ ಸಂಬಳದಲ್ಲಿ ಕೊಟ್ಟೆ. ನಮ್ಮ ಅಪ್ಪ ಮಾಡಿರೋದು ತೋಟ ಇದೆ, ಅದನ್ನ ಭಾಳ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಫಸಲು ಬರ್ತಾ ಇದೆ. ಲಾಸ್ಟ್ ಟೈಮ್ 40% ಲಾಸ್ ಆಯಿತು, ಮಳೆ ಜಾಸ್ತಿ ಆಯಿತು. ಅದೇನಾದ್ರು ಮತ್ತೇನಾದ್ರು ಲಾಸ್ ಆದರೆ ನಿಮ್ಮ ಹತ್ರನೂ ಬಂದು ಇಸ್ಕೊಂಡು ಹೋಗೋ ವ್ಯವಸ್ಥೆ ನಾನು ಮಾಡ್ತೀನಿ. ಒಂದು. ಆಮೇಲೆ ಚಾವಣಿ ಸೋರೋದು ಒಂದು ತಿಳ್ಕೊಬೇಕು ಸ್ನೇಹಿತರೆ, ನೀವು ಇವತ್ತಿಂದ ಅಲ್ಲ ಇದು ಸಮಸ್ಯೆ. ಇಷ್ಟು ವರ್ಷದೊಳಗೆ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಅದಕ್ಕೆ ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಮುಂಚೆ ನೀವು ಅಧಿಕಾರದಲ್ಲಿದ್ದಿರಿ, ನೀವು ಮಾಡಲಿಲ್ಲ. ಈಗ ನನಗೆ ಕೊಟ್ಟಿದ್ರೆ ಆ ಲೆಕ್ಕನ ನನ್ನ ಮೈ ಮೇಲೆ ಹಾಕಕ್ಕೆ ಹೋಗಬೇಡಿ. ಅದನ್ನು ರಿಪೇರಿ ಮಾಡಿಸೋದಾ ಇಲ್ಲ ಪರ್ಮನೆಂಟಾಗಿ ಸರಿ ಮಾಡಿಸೋದಾ? ನೀವು ಕೊಡ್ತಕ್ಕಂಥ ಟ್ಯಾಕ್ಸು ಕರೆಕ್ಟಾಗಿ ಅನುಷ್ಠಾನ ಆಗಬೇಕು, ಇಲ್ಲ ವ್ಯವಸ್ಥೆಗೆ ಹೋಗ್ಬೇಕು ಅನ್ನೋದು ನನ್ನ ಆಸೆ. ಆದರೆ ನೀವು ಹೇಳಿದ ತಕ್ಷಣ ಈಗ ಆಯಿತು, ಒಂದು ವಾಟರ್ ಪ್ರೂಫ್ ಮಾಡಿ ಸುಣ್ಣ ಬೆಣ್ಣ ಹೊಡೆದು ಬಿಡ್ತೀನಿ ಅಂದ್ಬಿಟ್ಟು ನಿಮಗೆ ಕ್ವಶನಿಗೆ ತೇಪ ಹಚ್ಚೋಕ್ಕೆ ನಾನು ಅದು ಮಾಡೋದಕ್ಕೆ ಹೋಗೋದಿಲ್ಲ. ನಾಳೆ ದಿವಸ ಸುಸಜ್ಜಿತವಾಗಿ ಇರಬೇಕು, ಮಕ್ಕಳನ್ನು ಕೂಡ ಇರಬೇಕು. ಸೊ ಇಟ್ಸ್ ಎ ಲಾಂಗ್ ಜರ್ನಿ ಇದು ಸ್ವಲ್ಪ. ಆದಷ್ಟು ಬೇಗ ನಾವು ಮಾಡ್ತಕ್ಕಂಥದ್ದನ್ನು ಮಾಡ್ತೀನಿ. ಪರ್ಸೆಂಟೇಜು ಯು ಆರ್ ರಾಂಗ್. ಯಾಕೆಂದರೆ ಲಾಸ್ಟ್ ಟೈಮು 53% ಬಂತು SSLC. ಸುಮ್ಮನೆ SSLC PUC ಎಲ್ಲ ಸೇಮ್ ಆ್ಯಾವ್ರೇಜ್. ಯಾಕೆಂದರೆ 20% ಕಾಪಿಂಗ್ ನಿಲ್ಲಿಸಿದೆ, ತಬಕ್ಕಂತ ಬಿದ್ದುಬಿಡ್ತು. ಅದನ್ನು ಹೋಲ್ಸಕ್ಕೆ ಹೋಗಬೇಡಿ. 8% ಇದೆಯಲ್ಲ, 8% ಅಲ್ಲ. ಹೋದ್ಸತಿ ಹೌದು 100%. ಏನು ಮಾತಾಡ್ತಾರೆ? ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಕ್ಕಳಿಗೆ ಪಾಠ ಹೇಳ್ಕೊಡೋ ವ್ಯವಸ್ಥೆಯಲ್ಲೂ ತಪ್ಪಾಗ್ಬಿಟ್ಟಿದೆ ನನ್ನ ಇಲಾಖೆಯಲ್ಲಿ. ನಾನು ಬಂದ ಮೇಲಲ್ಲ, ಮುಂಚೆನೇ ಮಕ್ಕಳಿಗೆ. ಈಗ ಎಲ್ಲ ಟೀಚರ್ಸು ಕೂಡ, ಇಲ್ಲಿ ಟೀಚರ್ಸ್ ಇದ್ದೀರಿ ಅಂತ ಭಾವಿಸ್ತೀನಿ, ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇವರಿಲ್ಲದೆ ಇರ್ಬೋದು, ಯಾರೋ ಒಬ್ರು ಹೇಳ್ಕೊಡದೆ ಇರೋರು ಮಕ್ಕಳನ್ನ ಕಾಪಿ ಹೊಡೆದು ಪಾಸ್ ಮಾಡಿಸಿರೋದು.
ಎಷ್ಟೋ ಒಬ್ರು ಬೇರೆ ಬೇರೆ ನಾನು ಅದು ಬೇಡ, ಚರ್ಚೆ ಬೇಡ, ನಾನು ಡಿಜಿಟಲ್ ಸ್ಕ್ರೀನನ್ನು ಯಾಕೆ ಹಾಕ್ತಾರೆ ಹೊರಗಡೆ ಎಂತ ಅಲ್ಲಿ ವಿನೈಲ್ ಸ್ಕ್ರೀನ್ನ ಅದ್ರ ಬಗ್ಗೆ ನಾನು ಹೇಳಲ್ಲ. ಟೀಚರ್ಸ್ ಸಪ್ರೇಟ್ ಬಂದಾಗ ಅಸೋಸಿಯೇಷನ್ ಅವ್ರ ಜೊತೆಗೆ ಮುಕ್ತವಾಗಿ ನಾನು ಮಾತಾಡ್ತೀನಿ. ಗ್ಯಾರಂಟಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಆ ತಪ್ಪು ಹಾದಿನ ಮಕ್ಕಳು ಇಲಾಖೆಯಲ್ಲಿ ಬೇರೆದು ಗೊತ್ತಿಲ್ಲ ನನಗೆ ನಾಳೆ ಕೊಟ್ಟಾಗ ಇಲ್ಲ ಕೊಡದೇ ಇದ್ದಾಗ, ಆದರೆ ಈ ಇಲಾಖೆಯಲ್ಲಿ ಹಂಗೆ ಮಾಡೋದಿಲ್ಲ. 8% ಕಮ್ಮಿ ಅಲ್ಲ, 12% ಜಾಸ್ತಿ ಆಗಿದೆ ಫಾರ್ ಒರಿಜಿನಲ್. ನನಗೆ ಬರೋ ಲಾರ್ಜರ್ ಕ್ವಶನ್ಸು, ಆ ರೀತಿ ಮಕ್ಕಳನ್ನ ಕೂಡಿಸಿ ಕಾಪಿ ಹೊಡಿಸಿ ಪಾಸ್ ಮಾಡೋ ಶಿಕ್ಷಕರು ಮಕ್ಕಳಿಗೆ ಅದು ಏನು ಮೊರಾಲಿಟಿ ಇಲ್ಲ, ಯಾವ ಮೊರಾಲಿಟಿ ಏನು ಪರವಾಗಿಲ್ಲ. ಈಗ ಅವರೇ ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ಅದು ಚರ್ಚೆ ಬೇಡ. ಅವರಿಂದನೇ ಅವ್ರ ಮಕ್ಕಳೇ ಅವ್ರನ್ನ ಈಗ ಪಾಸ್ ಮಾಡಿದ್ದಾರೆ. ಪಾಪ ಟೀಚರ್ಸು ಇರೋದ್ರಿಂದ ನಾನು ಅವ್ರಿಗೆ ಹೇಳೋಕ್ಕಲ್ಲ, ಎಲ್ಲರೂ ಒಳ್ಳೆ ಟೀಚರ್ಸೇ. ಯಾರೋ ಒಬ್ಬರು ಇಬ್ಬರು ಇದ್ದಾರೆ, ಕೆಲವು ಟೀಚರ್ಸ್ ನಮ್ಮಿಂದ ಇರ್ತಾರೆ, ನಿಮಗೆ ಗೊತ್ತಿದೆ, ಪೊಲಿಟಿಷಿಯನ್ಸ್. ಈಗ ಅದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ನಾನು. ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಇತ್ತು ಅಲ್ಲ, ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನೀವು ಬಿಜೆಪಿ ಅವ್ರು ಮಾಡಿಟ್ಟಿದ್ರು ಅನ್ನೋದು, ಬಿಜೆಪಿ ಅವ್ರು ಕಾಂಗ್ರೆಸ್ನವ್ರು ಮಾಡಿಟ್ಟಿದ್ರು ಅನ್ನೋದು. ನಾನು ಹೇಳಲ್ಲ. ಮಳೆ ಹೋದ ವರ್ಷ ಜಾಸ್ತಿ ಆಗಿದೆ, ಈ ವರ್ಷ ಅರ್ಲಿ ಮಾನ್ಸೂನ್ ಆಯಿತು. ಈಗ ನಾನು ರಿಪೇರಿ ತೊಗೊಳ್ಬೇಕಂದ್ರೂ ಇನ್ನೂ ಒಂದು ತಿಂಗಳು ನಾನು ಕಾಯಬೇಕಾಗತ್ತೆ. ಯಾಕಂದರೆ ಈಗ ರಿಪೇರಿ ಮಾಡೋಕ್ಕಾಗಲ್ಲಪ್ಪ, ಯಾಕಂದರೆ ಕಷ್ಟ ಆಗುತ್ತೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ ರೋಡಲ್ಲಿ ದುಡ್ಡಿದೆ ನನಗೆ, ರಿಪೇರಿ ಮಾಡೋಕ್ಕೆ ಎಂಟ್ರಿ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ರಿಪೇರಿ ಮಾಡಿದ ತಕ್ಷಣ ಇನ್ನೊಂದು ತಿಂಗಳೊಳಗೆ ಮತ್ತೆ ಹಾಳಾಗುತ್ತೆ. ಇವೆಲ್ಲದೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ನಾವು ಏನಾಗುತ್ತೆ, ಕೆಲವು ಸತಿ ಅಪೋಸಿಷನ್ಲಿದ್ದ ಟೀಕಾ ಟಿಪ್ಪಣಿ ಮಾಡಿರ್ತೀವಿ ನಿಮ್ಮನ್ನು, ಅಲ್ಲಿ ಕೂತ್ಕೊಂಡಾಗ ಕೆಲವು ಸತಿ ಗೊತ್ತಾಗುತ್ತೆ. ಏನೇ ಆಗಲಿ ಮಾಡಬೇಕಾದ್ರೆ ಆ ಟೈಮಿಗೆ ಮಾಡಿ, ಪರವಾಗಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು. ನಿಮ್ಮಿಂದ ಆಗಿದೆಯೋ, ನಮ್ಮಿಂದ ಆಗಿದೆಯೋ, ಇಲ್ಲ ಕೋಲಿಷನಲ್ಲಿ ಆಗಿದೆಯೋ, ಎಲ್ಲ ಥರದ್ದು ಕೋಲಿಷನ್ ಆಗ್ಬಿಟ್ಟಿದ್ದಾವೆ ದೇಶದೊಳಗೆ. ಆ ಟೈಮ್ ಬದಲು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡೋದು ಒಳ್ಳೆಯದು ಅಂಥೇಳಿ ನನ್ನ. ನಂದಿನಿ ಭಂಡಾರ್ಕರ್ ಅಂತ, ಇತ್ತೀಚೆಗೆ ಸಮಾಜದಲ್ಲಿ ಹೆಂಗಸರ ಮೇಲೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ತುಂಬ ಜಾಸ್ತಿ ಆಗ್ತಾ ಇದೆ. ಈ ಹೆಣ್ಣು ಮಕ್ಕಳಿಗೋಸ್ಕರ ಅಂದರೆ ಹೈಸ್ಕೂಲ್ ಲೆವೆಲಲ್ಲಿ, ಅವರ ಹೈಸ್ಕೂಲಲ್ಲಿ ಅವ್ರಿಗೆ ಜಾಗೃತಿ ಮೂಡಿಸೋಕ್ಕೆ ನೀವು ಲೈಂಗಿಕ ಶಿಕ್ಷಣದ ಬಗ್ಗೆ ಯಾವ ಕಾರ್ಯಕ್ರಮ ಯಾವುದಾದ್ರೂ ಹಾಕ್ಕೊಂಡಿದ್ದೀರಾ ಮುಂಬರುವ ದಿನಗಳಲ್ಲಿ? ಭಾಳ ಅವಶ್ಯಕತೆ ಇರತಕ್ಕಂಥ ಪ್ರಶ್ನೆ ಅಂತ ಹೇಳಿ ಭಾವಿಸ್ತೀನಿ. ನೀವೆಲ್ಲ ಓದಬೇಕಾದ್ರೆ ಮಾರಲ್ ಸೈನ್ಸ್ ಅಂತ ಹೇಳಿತ್ತು. ಇವಾಗ ಮಾರಲ್ ಸೈನ್ಸು ಎಲ್ಲೂ ಇಲ್ಲ. ಅದಕ್ಕೆ ಮಾರಲ್ಲೂ ಕಮ್ಮಿ ಆಗಿಬಿಟ್ಟಿದೆ ಮಕ್ಕಳಲ್ಲಿ. ಯಾಕೆಂತ ಹೇಳಿದ್ರೆ ತಂದೆ ತಾಯಿಗೆ ಯಾವ ರೀತಿ ಗೌರವ ಕೊಡಬೇಕು, ಗುರುಗಳಿಗೆ ಯಾವ ರೀತಿ ಕೊಡಬೇಕು, ಸಮಾಜದಲ್ಲಿ ಹೆಂಗಿರಬೇಕು ಅನ್ನೋದು, ಪರಿಸರ ಇರ್ಬೋದು, ಮೆಡಿಕಲ್ ಬಗ್ಗೆ ಇರ್ಬೋದು, ಇದೆಲ್ಲ ಬರ್ತದೆ. ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಎಜುಕೇಷನ್ ಕೊಡಬೇಕಾಗತ್ತೆ, ಎಷ್ಟು ಲಿಮಿಟಲ್ಲಿ, ಹುಡುಗರನ್ನ ಹೊರಗಡೆ ಇಟ್ಟು ಎಷ್ಟು ಅವ್ರಿಗೆ ಮಾತಾಡಬೇಕಾಗತ್ತೆ, ಇಲ್ಲ ಹುಡುಗರನ್ನ ಇಟ್ಕೊಂಡು ಗರ್ಲ್ಸ್ನ ಹೊರಗಡೆ ಹೆಂಗಿಡಬೇಕು, ಇದೆಲ್ಲದು ಮಾಡಿ ಒಂದು ಮಾರಲ್ ಸೈನ್ಸ್ ಅಂತ ಹೇಳಿ ಬುಕ್ ಬರ್ತಾ ಇದೆ. ನೀತಿ ವಿಜ್ಞಾನ, ನನ್ನ ಕನ್ನಡ ಕರೆಕ್ಟಾಗಿದೆಯಾ ನೋಡಿ, ನೀತಿ ವಿಜ್ಞಾನ ಅಂಥೇಳಿ ಒಂದು ಸ್ಟಾರ್ಟ್ ಆಗ್ತಾ ಇದೆ. ಅದನ್ನು ಬುಕ್ ಈಗ ಎರಡು ರೌಂಡಪ್ ಆಯಿತು. ಈ ಕಾರ್ಯಕ್ರಮದಿಂದ ಒಳ್ಳೆ ಸಂದೇಶ ನನ್ನ ಇಲಾಖೆಯಿಂದ ಹೋಗ್ಬೇಕು ಅಷ್ಟೇ ನನಗೆ. ಮಧು ಬಂಗಾರಪ್ಪ ಅವರೇ, ಪೇರೆಂಟ್ಸ್ ಕಡೆಯಿಂದ ಒಂದಷ್ಟು ಜನ ಇದ್ದಾರೆ ನಮ್ಮ ಹತ್ರ. ಎಸ್ ಸರ್, ನಮಸ್ತೆ. ನವೀನ್ ಅಂತ. ಖಾಸಗಿ ಶಾಲಾ ಶುಲ್ಕ ನಿಯಂತ್ರಣ ಕಮಿಟಿ ಮಾಡಿದ್ರೆ ತುಂಬ ಜನ ಪೋಷಕರಿಗೆ ಅನುಕೂಲ ಆಗುತ್ತೆ ಸರ್. ಸರ್, ಈಗ ನಮ್ಮ ತಂದೆದು ಬಿಡಿ ಸರ್, ನಮ್ಗಿಂತ ಒಂದು 10 ವರ್ಷ ಸೀನಿಯರ್ಸನ್ನು ಕೇಳಿದ್ರೆ ಅವರು ಟೋಟಲಾಗಿ ಎಜುಕೇಷನ್ಗೆ ಎಷ್ಟು ಖರ್ಚು ಮಾಡಿರ್ತಾರಲ್ಲ, ಅಷ್ಟು ಪ್ರೈಮರಿ ಸ್ಕೂಲ್ 1 ವರ್ಷದ ಫೀಸ್ ಇದೆ ಸರ್. ನಾವು ಉತ್ತರ ಕೊಡಲ ಪ್ಲೀಸ್. ನಂಬರ್ 1, ನಿಯಂತ್ರಣ ಇದಕ್ಕೆ ನಾವು ಕೋರ್ಟಿಗೂ ನಮ್ಮ ಇಲಾಖೆನ ತಗೊಂಡು ಕೋರ್ಟಲ್ಲಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಸೊ ಕೋರ್ಟ್ಗಿಂತ ದೊಡ್ಡದು ನಮ್ಮ ದೇಶದೊಳಗಿಲ್ಲ. ನಾನು ಅದಕ್ಕೆ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, JEE ನೀಟು ಎಲ್ಲ ನಾವೇನು ಆನ್ಲೈನ್ ಕ್ಲಾಸಸ್ಸು ಮತ್ತು 625ಕ್ಕೆ 625 ಸರ್ಕಾರಿ ಶಾಲೆಯಲ್ಲೂ ತೊಗೊಳೋದ್ರಿಂದ ಮಕ್ಕಳು, ದಯವಿಟ್ಟು ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸಿ. ಊಟ ಕೊಡ್ತೀವಿ, ಕೊಡೋಕ್ಕಾಗಲ್ಲ ನಿಮಗೆ ಅಂತ ಹೇಳಲ್ಲ, ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಶೂಸ್ ಕೊಡ್ತೀವಿ, ಸಾಕ್ಸು ಕೊಡ್ತೀವಿ, ಬಟ್ ಬೆಳಗ್ಗೆ ಹಾಲು ಕೊಡ್ತೀವಿ. ಹೇಳ್ತೀನಿ, ಅದು ಬೆಳಗ್ಗೆ ಹಾಲು ಕೊಡ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಒಳ್ಳೆ ನೀತಿ ವಿಜ್ಞಾನನೂ ಹೇಳಿಕೊಟ್ಟು ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಮಕ್ಕಳು 625ಗೆ 620 ಇಲ್ಲೂ ತೊಗೊಂಡಿದ್ದಾರೆ. ಹಂಗಂದ ತಕ್ಷಣ ಕಳಿಸಿ ಅಂಥೇಳಿ ಕರಿಬೋದೇ ಹೊರತು ನೀವು ಯಾಕೆ ಅಷ್ಟೊಂದು ತಲೆ ಮೇಲೆ ಹಾಕ್ಕೊಂಡು ನೀವು ದುಡ್ದಿರೋದನ್ನ ಅಲ್ಲಿ ಕೊಡಕ್ಕೆ ಹೋಗ್ತೀರಿ? ಅಂದರೆ ಏನು, ನೀವೇನು ಸರ್ಕಾರ ನಿಯಂತ್ರಣದಲ್ಲಿ ಏನೂ ಇಲ್ಲ ಇದು ಅಂತ ಹೇಳಿ ಕೋರ್ಟಲ್ಲಿ ದೇ ಟೇಕ್ ಎ ರಿಲೀಫಲ್ಲಿ ನಾವು ಇದು ಮಾಡೋದಕ್ಕಾಗೋದಿಲ್ಲ. ಒಂದು ಇತಿಮಿತಿ ಅವರು ಶಿಕ್ಷಣ ನಿಮ್ಮ ಮಾಧ್ಯಮದ ಮೂಲಕ ನಾನು ಅವರಿಗೆ ಬೇಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆ ಥರ ಇದನ್ನೆಲ್ಲ ಕನ್ಸಿಡರ್ ಮಾಡಿ ನೀವೇ ಕಮ್ಮಿ ಮಾಡಿ ಅಂತ. ಕೊಡೋರು ಸಿಕ್ಕ ಮೇಲೆ ಅವ್ರು ಬಿಡ್ತಾರಾ ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತೆ. ಅಲ್ಲ, ಮಧು ಬಂಗಾರಪ್ಪ ಅವರ ಶಿಕ್ಷಣವನ್ನು ಸೋಷಿಯಲ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡಲ್ಲ. ವೆನ್ ಇಟ್ ಇಸ್ ಅನ್ಏಡೆಡ್, ಓಕೆ, ನಮ್ಮ ಕಂಟ್ರೋಲ್ ಬರೋದಿಲ್ಲ. ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ. ಅದನ್ನು ನಾನು ಬರ್ತಾರೆ ಲಾಟ್ ಆಫ್ ಅಸೋಸಿಯೇಷನ್ಸು ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ತಾರೆ. ಕಮ್ಮಿ ಮಾಡ್ತೀವಿ ಅಂತ ಹೇಳಿದಾಗ ಮಾಡಿದ್ದಾರೆ. ಕೆಲವರು ಮೋಸ್ಟ್ಲಿ ಇವರೆಲ್ಲ ಸಿಕ್ಕಾಕೊಂಡಿರ್ಬೇಕು ಅಂತೇಳಿ ನಾನು ಭಾವಿಸ್ತೀನಿ. ನಾ ಹೇಳೋದು ಅಂದರೆ ಅನ್ಏಡೆಡ್ ಕಂಟ್ರೋಲಲ್ಲಿ ಇಲ್ಲ
ಇಲ್ಲ ಅನ್ನೋ ಅಂದರೆ ಕೆಲವೊಂದ್ಸಲ ಖಾಸಗಿ ಶಾಲೆಗಳು ಎಲ್ಲಿ ತನಕ ಹೋಗಿದ್ದಾವೆ ಅಂದರೆ ಹಿಂದೊಂದ್ಸಲ ಹೇಳ್ತಿದ್ರು, ಅದು ಎಷ್ಟರ ಮಟ್ಟಿಗೆ ನಿಜವಾದ ಘಟನೆ ಗೊತ್ತಿಲ್ಲ. ಎಜುಕೇಷನ್ ಮಿನಿಸ್ಟರ್ ಒಂದು ಪ್ರೈವೇಟ್ ಸ್ಕೂಲಿಗೆ ಹೋದಾಗ ಕ್ಲಾಸ್ ನಡೀತಾ ಇದೆ ಆಮೇಲೆ ಬನ್ನಿ ಅಂತ ಹೇಳಿ ಕಳಿಸಿದ್ರಂತೆ. ಅಷ್ಟರ ಮಟ್ಟಿಗೆ ನೀವು ಪ್ರೈವೇಟ್ ಸ್ಕೂಲ್ಗಳಿಗೆ ಅಲ್ಲ, ನಾವಲ್ಲ. ಸಿ, ಇಟ್ಸ್ ನಾಟ್ ಅಸ್, ದಿಸ್ ಇಸ್ ದ ಸಿಸ್ಟಮ್ ವಾಟ್ ವಿ ಆರ್ ಇನ್. ಆ್ಯಂಡ್ ಕೋರ್ಟ್ಗಳು ಎಂಟ್ರಿ ಆದಾಗ ನಾವು ಕೋರ್ಟಿಗೆ ಗೌರವ ಕೊಡೋದು ನಮ್ಮ ಕರ್ತವ್ಯ, ನಿಮ್ಮ ಕರ್ತವ್ಯನೂ ಕೂಡ ಆಗ್ತದೆ. ಆಯ್ತು, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ರಾಜಕಾರಣಿಗಳದೇ ಪ್ರೈವೇಟ್ ಸ್ಕೂಲ್ಗಳಿರೋದ್ರಿಂದ ಸರ್ಕಾರಗಳಿಗೆ ಹತ್ತು ಸ್ಕೂಲ್ ಇದೆ, ಆಲ್ ಆರ್ ಏಡೆಡ್. ಅದನ್ನು ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ. ಯಾಕೆಂದರೆ ಕನ್ನಡ ಮೀಡಿಯಮ್ಗೆ ನಮ್ಮ ಭಾಗದಲ್ಲೇ ಮಕ್ಕಳನ್ನ ಕಳಿಸ್ತಾ ಇಲ್ಲ. ಬರೀ ನನ್ನ ಕ್ಷೇತ್ರದಲ್ಲಿಲ್ಲ, ನಮ್ಮ ತಂದೆಯವರು ಮಾಡಿದ್ದು ಅವಾಗ ಶಿಕಾರಿಪುರದಲ್ಲಿದೆ, ಸೊರಬದಲ್ಲಿದೆ, ಸಿರ್ಸಿ ಸಿದ್ದಾಪುರ ಇದೆ, ಹೊಸನಗರ ಇದೆ, ಸಾಗರ ಇದೆ. ಇದೆಲ್ಲದೂ ಕೂಡ ಏಡೆಡ್ ಶಾಲೆ, ಸರ್ಕಾರ ಸಂಬಳ ಕೊಡುತ್ತೆ, ಫೀಸ್ ತಗೊಳ್ಳಲ್ಲ. ಬಟ್ ಮಕ್ಕಳ ಸಂಖ್ಯೆ ಕಮ್ಮಿ ಆದ ತಕ್ಷಣ ಏಡ್ ತೆಗಿತಾರೆ. ಈಗ ನಾನೇ 2-3 ಶಾಲೆನ ಸರೆಂಡರ್ ಮಾಡಬೇಕು, ಮಕ್ಕಳನ್ನ ಎಲ್ಲಿಂದ ತರಲಿ? ಈಗ ನೀವು ಹೇಳಿದ್ರಿ ಇಂಗ್ಲೀಷ್ ಮೀಡಿಯಮು, ಕನ್ನಡ, ನಂದಲ್ಲ ರೈಟ್ಸು, ಫೀಸು ನಂದಲ್ಲ ರೈಟ್ಸು. ಅದನ್ನ ನಾನು ಮನವಿ ಮಾಡ್ತೀನಿ ನಿಮ್ಮ ಮೂಲಕ, ಅದು ಕಮ್ಮಿ ಮಾಡೋದು ಒಳ್ಳೆಯದು. ಅದಕ್ಕೆಲ್ಲ ಅಸೋಸಿಯೇಷನ್ಸ್ ಇದೆ, ಅಸೋಸಿಯೇಷನ್ಸ್ನ ಕರೆದು ಇಲ್ಲಿ ಸ್ವಲ್ಪ ಚರ್ಚೆ ಮಾಡಿ ಅವ್ರನ್ನೆಲ್ಲ ಪೇರೆಂಟ್ಸ್ನ ಇಲ್ಲಿ ಎದುರುಗಡೆ ಕೂರಿಸಿದ್ರೆ ಮೋಸ್ಟ್ಲಿ ಉತ್ತರ ನನಗೂ ಸಿಗ್ಬೋದೇನೋ, ಯಾವ ರೀತಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಅಂತೇಳಿ. LLM ಮಾಡ್ತಾ ಇದ್ದೀನಿ. ನನ್ನ ಪ್ರಶ್ನೆ ಏನಂದರೆ ಸರ್, ಈಗ ಸರ್ ಪ್ರಸ್ತಾಪ ಮಾಡಿದ್ರು, ಸುಖದೇವ್ ತಾರೋಟ್ ಅವರ ನೇತೃತ್ವದಲ್ಲಿ SAP ಫಾರ್ಮ್ ಆಗಿದೆ. ಫಾರಮ್ ಆಗಿ 2 ವರ್ಷ ಆಗಿದೆ. ರಿಪೋರ್ಟು 6 ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು, 2 ವರ್ಷ ಆಗಿದ್ರು ಇನ್ನೂ ಕೊಟ್ಟಿಲ್ಲ, ಸಬ್ಮಿಟ್ ಮಾಡಿಲ್ಲ. ಪದವಿ ಶಿಕ್ಷಣ ಪಡಿತಿರೋ ಮಕ್ಕಳಲ್ಲಿ ದ್ವಂದ್ವ ಇದೆ, ನಾವು SAPಗೆ ಬರ್ತೀವೋ NEPಗೆ ಬರ್ತೀವೋ, ನಮ್ಮ ರೂಲ್ಸ್ ಯಾರ್ದು ಗೌರ್ನ್ ಆಗುತ್ತೆ ಏನು ಅಂತ, ಅದೊಂದು ಕ್ಲಾರಿಟಿ. ಇನ್ನೊಂದೇನು ಅಂದರೆ, ಸ್ಟೇಟ್ ಸಿಲೆಬಸ್ಸಲ್ಲಿ ಓದ್ತಕ್ಕಂಥ ಮಕ್ಕಳಿಗೂ ಸೆಂಟ್ರಲ್ ಸಿಲೆಬಸ್ಸಲ್ಲಿ ಓದ್ತಕ್ಕಂಥ ಮಕ್ಕಳಿಗೂ ICSEಲಿ ಓದ್ತಕ್ಕಂಥ ಮಕ್ಕಳಿಗೂ ಅವ್ರು ಕಲಿತಕ್ಕಂಥ ಶಿಕ್ಷಣದಲ್ಲಿ ಭಾಳ ವ್ಯತ್ಯಾಸ ಇದೆ. ಈಗ ಪ್ರೈಮರಿ ಸ್ಕೂಲಲ್ಲಿ ಸ್ಟೇಟ್ ಸಿಲೆಬಸ್ ಓದೋ ವಿದ್ಯಾರ್ಥಿ ICSE ಮತ್ತು CBSE ಅಲ್ಲಿ ಲೋವರ್ ಪ್ರೈಮರಿಯಲ್ಲೇ ಓದಿರ್ತಾರೆ. ICSE ಮಕ್ಕಳು PUCಲಿ ಓದೋದನ್ನು ಸ್ಟೇಟಲ್ಲಿ ಮತ್ತು CBSEಲಿ ಓದೋ ಡಿಗ್ರಿಲಿ ಓದ್ತಾರೆ. ಈ ರೀತಿ ತಾರತಮ್ಯ ಇರೋದ್ರಿಂದ ಈಗ ನಾವು ಏನು ಎಂಟ್ರೆನ್ಸ್ ಎಕ್ಸಾಮ್ JEE ನೀಟ್ ಬರಿತೀವಿ, ಅಲ್ಲಿ ICSE ಮತ್ತು CBSE ಮಕ್ಕಳು ತೇರ್ಗಡೆ ಆಗೋದು ಜಾಸ್ತಿ ಇರುತ್ತೆ. ಸ್ಟೇಟ್ ಸಿಲೆಬಸ್ಸಲ್ಲಿ ಓದಿರೋ ಮಕ್ಕಳು ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಈ ತಾರತಮ್ಯವನ್ನು ಹೋಗ್ಲಾಡ್ಸೋದಕ್ಕೆ ಏನಾದರೂ ನಿಮ್ಮಲ್ಲಿ ಯಾವುದಾದ್ರೂ ಯೋಜನೆ ಇದೆಯಾ? ಮತ್ತು ಈಗ ಬೈಲಿಂಗ್ವೇಲ್ ಮಾಡಬೇಕು ಅಂತ ಇದ್ದಾರೆ, ಇಂಗ್ಲೀಷು ಮತ್ತು ಕನ್ನಡ ಎರಡನ್ನೇ ಮಾಡಬೇಕು, ಹಿಂದಿ ಬೇಡ ಅಂತ. ಹಿಂದಿ ಮಕ್ಕಳಿಗೆ ಕಲಿಸೋದೇ ಬೇಡ ಅಂತ ಸರ್ಕಾರ ನಿರ್ಧಾರ ಮಾಡಿದ್ರೆ ಮಕ್ಕಳಲ್ಲಿ ಆ ಕಾಂಪಿಟೇಷನ್ ಲೆವೆಲ್ ಇರುತ್ತಲ್ಲ, ಅದೆಲ್ಲಾದರೂ ಕಡಿಮೆ ಆಗುತ್ತಾ ಅಂತ ಈ 3ಕ್ಕೆ ಉತ್ತರಿಸಿ. ಒಂದು CBSE, ICSE, ಈಗ ಇದು ಬಂದಿದೆ ಏನು IB, ಇವೆಲ್ಲದೂ ಏನು ಗೊತ್ತಾ, ಶಿಕ್ಷಣದ ಒಂದೊಂದು ವ್ಯವಸ್ಥೆಯಲ್ಲಿ ಇರ್ತದೆ. ನಾವು SSLC ಅಂತೇಳಿ ನಾವು ಕರ್ಕೊಳ್ತೀವಿ, ಮೋಸ್ಟ್ಲಿ ಎಲ್ಲ ಸಿಮಿಲರ್ ಇರುತ್ತೆ. ಡೋಂಟ್ ಕಂಪೇರ್ ಇಮಿಡಿಯೇಟ್ಲಿ SSLCಯಲ್ಲಿರೋರು CBSಗಿಂತ ಕಮ್ಮಿ ಅಂತೇಳಿ ಹಂಗೆ ಗ್ರೇಡ್ ಮಾಡೋಕ್ಕೆ ಹೋಗಬೇಡಿ, ಅದು ತಪ್ಪು ಕಾನ್ಸೆಪ್ಟ್. ಅದು ನಮ್ಮನ್ನು ಇಲ್ಲಿ ಏನು ಮೇಲ್ದರ್ಜೆ ಮಾಡಬೇಕು, ಇಷ್ಟು ವರ್ಷ ಇರ್ತಕ್ಕಂಥ SSLCನ ಬಂಗಾರಪ್ಪಾಜಿಯವ್ರು PUC ಅಂತೇಳಿ ಮಾಡಿದರು. PUC ಬೋರ್ಡ್ ಅಂತ ಮಾಡಿದ್ದೆ ಬಂಗಾರಪ್ಪಾಜಿಯವ್ರು ಮುಖ್ಯಮಂತ್ರಿಗಳಿರ್ಬೇಕಾದ್ರೆ. ಇವಾಗ ಒಂದು ಬಂದಿದೆ, ಏನಂತ ಹೇಳಿದರೆ 9, 10, 11, 12 ಒಟ್ಟಿಗೆ ಮಾಡಿ ಅಂಥೇಳಿ ಬಂದಿದೆ. ಅದು SEPಯಲ್ಲೂ ಹೇಳಿರ್ತಾರೆ, NEPಯಲ್ಲೂ ಹೇಳಿರ್ತಾರೆ. ಹಂಗೆ ಹೇಳಿದ ತಕ್ಷಣ ನಿಮ್ಮ ನೆಕ್ಸ್ಟ್ ಪ್ರಶ್ನೆ, ಹಾಗಾದ್ರೆ ನೀವು ಅವ್ರನ್ನ ಒಪ್ಕೊಳ್ತೀರಾ ಅಂಥೇಳಿ. ಇಲ್ಲ, ನಾನೇ ಅವ್ರು ನನ್ನನ್ನು ಒಪ್ಕೊಂಡಿರ್ಬೋದಲ್ಲ NEPಯವರು ಅಂತೇಳಿ ಬರುತ್ತೆ. ಅದಕ್ಕೆ ಆ ಚರ್ಚೆ ಆಗೋದು ಬೇಡ. ಸೊ ಡೋಂಟ್ ಡಿಫ್ರೆನ್ಷಿಯೇಟ್ ಲೈಕ್ ದಟ್. ಇಷ್ಟು ವರ್ಷದಿಂದ ಬಂದಿದೆ, ಕಲಿಕೆಯಲ್ಲಿ ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಇವತ್ತಿನ ನಾಳೆ ಬೆಳವಣಿಗೆಗೆ ಇವತ್ತಿನ ಟೆಕ್ನಾಲಜಿ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಹೆಂಗೆ ಬರಬೇಕು ಅದನ್ನು ನಾವು ಮಾಡಿಕೊಂಡು ಇಡೀ ಭಾರತ ದೇಶದೊಳಗೆ ಫಸ್ಟ್ ಸ್ಟೇಟು JEE ನೀಟ್ನ ಫ್ರೀಯಾಗಿ ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಯಾಕೆ ಮಾಡಿದೆ? ಫಸ್ಟ್ ಇಯರ್ PUC ಯಾಕೆ ಅಂದರೆ ನಿಮ್ಮ ಕೊರತೆ ಏನಿದೆ ಮನಸ್ಸಲ್ಲಿ, CBSE ಅವ್ರು ಓದ್ಬಿಟ್ಟು ಎಲ್ಲ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ, ನಮ್ಮವರಲ್ಲ ಅಂತ ಹೇಳೋದಕ್ಕೆ, ಅವ್ರನ್ನ ಏನಾದ್ರು ಕೊರತೆ ಇದ್ದರೆ JEE ನೀಟ್ನ ನೀವು ಫ್ರೀಯಾಗಿ ತಗೊಳ್ಳಿ ಅಂಥೇಳಿ 25,000 ಮಕ್ಕಳಿಗೆ ಏನು ಫ್ರೀಯಾಗಿ ಕೊಡ್ತಾ ಇದ್ದೀವಿ, ಅವ್ರಿಗೆಲ್ಲ ಮಾಡ್ತಾ ಇದೆ. ಈ 25,000 ಮಕ್ಕಳಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ SSLC ಅವರು ಬಂದು ಕೂತ್ಕೋತಾರೆ, ಅವ್ರಿಗೆ ಲಾಗಿನ್ ಇರಲ್ಲ, ಪಕ್ಕದಲ್ಲಿ ಕೂತ್ಕೊಂಡು ಆ TVಯಲ್ಲಿ ನೋಡ್ತಾರೆ, ಇಲ್ಲಿದ್ದಾರೆ ಬೇಸ್ಟ್ ಕೇಳಿಬೇಕಾರೆ ಇಲ್ಲ ಅಂತ ಹೇಳಿಬಿಡ್ಲಿ ಅವರು. ಸೊ ಅವ್ರಿಗೆ ಏನೇನು ಸಹಾಯ ಬೇಕು, ಅದಕ್ಕೆ ನಾನು ಹೇಳಿದ್ನಲ್ಲ, 13 ಕೋಟಿ ಇರ್ತಕ್ಕಂಥ ಮೊತ್ತ 12 ಕೋಟಿ ಅನಿಸುತ್ತೆ, 6 ಕೋಟಿಗೇನೋ ಟೆಂಡರ್ ಹೋಯ್ತು. ಈ 6 ಕೋಟಿ ಇನ್ನೂ ನಂತರ ದುಡ್ಡಿದೆ. ಅದಕ್ಕೆ ನೆಕ್ಸ್ಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, 25,000 ಬೇಡ ಸರ್, ಎಲ್ಲರಿಗೂ ಫ್ರೀಯಾಗಿ ಕೊಟ್ಬಿಡೋಣ ಅಂಥೇಳಿ ನಾನೊಂದು ಹೇಳಿದ್ದೀನಿ. ಅವರು ಮೋಸ್ಟ್ಲಿ ಬಂದರೆ ಅವಾಗ ಎಲ್ಲ ಮಕ್ಕಳಿಗೂ ಕೂಡ, ಸೊ ಯಾರು ಕ್ವಾಲಿಫೈ ಆಗಿದ್ದಾರೆ ಅವರೆಲ್ಲ ಎಲ್ಲರಿಗೂ ಸಿಗ್ತಕ್ಕಂಥದ್ದೇ. ನಮ್ಮ ಸಮಾನತೆ ಕೊಡಬೇಕಂದ್ರೆ ಅದ್ರಲ್ಲಿ ಮಾತ್ರ ಸಾಧ್ಯ ಆಗ್ತದೆ. ಮಧು ಬಂಗಾರಪ್ಪ ಅವರು ಒಂಚೂರು ಪಾಲಿಟಿಕ್ಸ್ ಮಾತಾಡೋಣ. ನವೆಂಬರ್ನಲ್ಲಿ ಏನಾಗುತ್ತೆ ಸರ್? ಬಾಯಿ ಮುಚ್ಕೊಂಡಿರ್ರಿ ಅಂತ ಹೇಳಿದ್ದಾರೆ ಖಾರ್ಗೆ ಅವರು, ಈಗಲೇ ಹೇಳ್ಬಿಟ್ಟಿದ್ದಾರೆ. ನವೆಂಬರಲ್ಲಿ
ನವಂಬರ್ 1 ಕನ್ನಡ ರಾಜ್ಯೋತ್ಸವ ಆಗುತ್ತೆ. ಕಂಠೀರವ ಸ್ಟೇಡಿಯಮಲ್ಲಿ ಮಕ್ಕಳು ಇದುವರೆಗೂ ಇತಿಹಾಸದಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಎಷ್ಟು ಚೆನ್ನಾಗಿ ಮಾಡಿದರು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಈ ಸತಿ ಏನೋ ಒಂದು ಹೇಳಿದ್ದೀನಿ, ಇನ್ವಿಟೇಷನ್ ಮಾಡಿದರೆ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡಿ ಅಂಥೇಳಿ. ಅದೆಲ್ಲ ಮಾಡೋಣ ಅಂಥೇಳಿ ನವಂಬರಲ್ಲಿ ತೀರ್ಮಾನ ನಾನು ಮಾಡಿದ್ದೀನಿ ನನ್ನ ಇಲಾಖೆಯಲ್ಲಿ. ಸ್ಟೇಟ್ ಪಾಲಿಟಿಕ್ಸು ಏನು ನೋಡಬೇಕು, ಯತ್ನಾಳ್ ಅವ್ರು ಏನಂತಾರೆ, ಅಧ್ಯಕ್ಷರು ಉಳಿಸ್ತಾರೋ ಇಲ್ಲೋ BJPಯಲ್ಲಿ ವಿಜೇಂದ್ರ ಅವ್ರನ್ನ, ಅದೆಲ್ಲ ತೀರ್ಮಾನ ನೋಡ್ಬೇಕಾತ್ ಮಾಡಿ. ವಂಡರ್ಫುಲ್, ವೆರಿ ವೈಸ್ ಆನ್ಸರ್. ಕಾಂಗ್ರೆಸ್ ಪಾಲಿಟಿಕ್ಸ್ ಈಗ ಖಾರ್ಗೆ ಅವ್ರು ಬಾಯಿ ಮುಚ್ಕೊಂಡಿರು ಅಂತ ಹೇಳಿದ್ದಾರೆ, ಬಾಯಿ ಮುಚ್ಕೊಂಡಿರ್ತಾರೆ. ನಾಯಕತ್ವ ಬದಲಾವಣೆ ಆಗುವ ಸಾಧ್ಯತೆ ಚರ್ಚೆ ಆಗ್ತಾ ಇರುವಂಥದ್ದು. ಬಾಯಿ ಮುಚ್ಕೊಂಡು ಚರ್ಚೆ ಮೋಸ್ಟ್ಲಿ ಮಾಧ್ಯಮದಲ್ಲಿ ಆಗುತ್ತೆ. ಏನಾದ್ರು ಹಂಗಾಗಿದ್ರೆ ಮೋಸ್ಟ್ಲಿ ಡೆಲ್ಲಿಯಲ್ಲಿ ನನಗೆ ಗೊತ್ತಿಲ್ಲ, ನನ್ನೇನು ಕರೆದಿಲ್ಲ, ಅವ್ರು ಕರೆಯೋದು ಇಲ್ಲ, ನಾನು ಕಾಯ್ತಾನೂ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಯಾಕೋ ಹೈಕಮಾಂಡ್ ಚೆನ್ನಾಗಿ ನಡೆಸ್ಕೊತಾ ಇಲ್ಲ ಅನ್ನಿಸ್ತಾ ಇದೆ. ನಿಮಗೆ ಯಾಕೆ ಆ ಭಾವನೆ? ಅರೆ OBC ಇದನ್ನೇನು ಹಿಂದುಳಿದ ವರ್ಗಗಳ ಆಯೋಗದ ಇದನ್ನು ಸರ್ವೆನ ಇನ್ನೊಂದ್ಸಲ ಮಾಡಿಸಿ, ಏನೋ ಒಂದು ಒಳ್ಳೆ ಜವಾಬ್ದಾರಿ ಇವ್ರೇನೋ ಮಾಡಕ್ ಹೊಂಟ್ರೆ ಯಾವುದೋ ಒಂದು ಒಳ್ಳೆ ಜವಾಬ್ದಾರಿ ಕೊಟ್ಟ ತಕ್ಷಣ ಬೇರೆ ಜವಾಬ್ದಾರಿ ತಗೊಂಡ್ಬಿಡ್ತಾರೆ ಅಂತ ಹೇಳಲ್ಲ. ಒಂದು ನಾನು ಮಾಧ್ಯಮದಲ್ಲಿ ನಾವು ಹೇಳ್ಬೇಕಾದ್ರೆ ಕಾಂತರಾಜ್ ವರದಿಯ ವಿಷಯ ಇನ್ನೊಂದ್ಸಲ ಮಾಡಿಸಿ ಅಂದ್ರಲ್ಲ, ಸಿದ್ದರಾಮಯ್ಯನವ್ರಿಗೆ ಇಷ್ಟ ಆಗೋ ವಿಷಯ ಅಲ್ಲ ಅದು. ಇಲ್ಲ ಏನಿಲ್ಲ, ಅವ್ರು ಒಪ್ಕೊಂಡ್ರು, ಅವರು ಕ್ಯಾಬಿನೆಟಲ್ಲೂ ಕೂಡ ಒಪ್ಕೊಂಡ್ರು. ಇಲ್ಲ ಒಂದು ನಿಮಿಷ, ನಾನೊಬ್ಬ ಹಿಂದುಳಿದ ವರ್ಗದಲ್ಲಿ ನನಗೂ ಕೂಡ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ನಾನೇನು ದೊಡ್ಡ ಲೀಡರ್ ಅಂತ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೆ ನನಗನ್ಸುತ್ತೆ 10 ವರ್ಷದಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನು ನಿಮ್ಮನೆಗೆ ಬಂದು ಕೇಳಿರ್ತಾರೆ, ನಾವೇ ಮರ್ತಿರ್ತೀವಿ. ಬೆಳಗ್ಗೆ ಹಾಕಿರೋದು ಪ್ರಶ್ನೆನ ಸಾಯಂಕಾಲ ಮರ್ತು ಹೋಗ್ತೀವಿ. 10 ವರ್ಷದಿಂದ ನಿಮ್ಮನೆಗೆ ಬಂದು ನಿಮ್ಮದು ಸರ್ವೆ ಮಾಡಿರೋದು ಮರ್ತೋಗ್ಬಿಟ್ರೆ ಪಾಪ ಟೀಚರ್ಸ್ ಹೋಗಿರ್ತಾರೆ, ಈಗೆಲ್ಲ ಟೀಚರ್ಸ್ ಹೋಗಿ ಮಾಡಿರ್ತಾರೆ ಅವತ್ತು. ಈಗ ಹೋಗ್ಬಿಟ್ಟು ನಾನು ಕೇಳೇ ಇಲ್ಲ ಅಂತ ಹೇಳಿದ್ರೆ ನೋಡಿದ್ರೆ ನನ್ನ ಸಿಗ್ನೇಚರ್ ಇದೆ ಎಷ್ಟೊಂದು ಕಡೆಗೆ, ಕೆಲವು ಕಡೆಗೆ ಸಿಗ್ನೇಚರ್ ಇದೆ ನಾವೇ ಮಾಡಿಲ್ಲ ಅಂತ ಹೇಳಿ, ಕೆಲವು ಸತಿ ಸಿಗ್ನೇಚರು ಇಲ್ಲ. ಇದೆಲ್ಲದಕ್ಕೂ ಪ್ರಶ್ನೆಗೆ ಭಾಳ ಫಾಸ್ಟಾಗಿ ಒಂದು ಇತಿಮಿತಿ ಟೈಮಲ್ಲಿ ಇದು ಸ್ಪಷ್ಟನೆ ಕೊಡಬೇಕಾಗ್ತದೆ ಸರ್ಕಾರಕ್ಕೆ. ಆ ಪ್ರಶ್ನೆ ಮಾಧ್ಯಮದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರೋದ್ರಿಂದ, ಜನರಿಗೂ ಕೂಡ ಗೊಂದಲ ಇರೋದ್ರಿಂದ, ಈ OBC ಅಲ್ಲ, ನಾನು ಏನಂತೀರ, ಶೈಕ್ಷಣಿಕವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಐ ಥಿಂಕ್ ಇದು ಭಾಳ ಒಳ್ಳೆಯದು. ಇದು ಮಾಡೋದು ಒಳ್ಳೆಯದು. ಇದು ಮಾಡೋದು ಒಳ್ಳೆಯದು. ಮಾಡಬೇಕಾದ್ರೆ ಸರಿ ಮಾಡಿಬಿಟ್ರೆ ಒಳ್ಳೆಯದು. ಯಾಕೆಂದ್ರೆ ನನ್ನ ಪ್ರಶ್ನೆಯಲ್ಲಿದ್ದಾಗ ಯಾವುದೇ ಸಮಾಜದವ್ರು ಇರ್ಬೋದು, ಯಾವುದೇ ಆರ್ಥಿಕವಾಗಿ ಸ್ಥಿತಿಯಲ್ಲಿರ್ಬೋದು, ಅವನಿಗೆ ಪ್ರಶ್ನೆಯಲ್ಲಿ ಇಟ್ಕೊಂಡು ಅವ್ನ ತಲೆಗೆ ಹೋಗಿ ದಿಂಬಿಗೆ ಹೋಗಿ ಮಲಗಿದಾಗ ಒಕ್ಕಲಿಗರ ಒತ್ತಡಕ್ಕೆ ಹೈಕಮಾಂಡ್ ಮಣಿತ ನಾನು ಇಲ್ಲ ಯಾವುದಕ್ಕೂ ಏನಕ್ಕೂ ಮಣಿಯೋದಿಲ್ಲ. ಐ ಥಿಂಕ್ ಇದು ಪ್ರಶ್ನೆ ಮಾಧ್ಯಮದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿ ಪ್ರಶ್ನೆಗಳಾಗಿ ಉಳಿದಿರೋದ್ರಿಂದ ಮೋಸ್ಟ್ಲಿ ಐ ಥಿಂಕ್ ನಮ್ಮ ಸೆಂಟ್ರಲ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಸಾಹೇಬ್ರು ಅವರೆಲ್ಲ ಎಷ್ಟೊಂದು ಸತಿ ಹಂಚ್ಕೊಂಡಿದ್ದಾರೆ. ವಿ ಆರ್ ಫಾರ್ ಇಟ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್, ಜಸ್ಟ್ ಲೈಕ್ ಎ ಕ್ರಿಸ್ಟಲ್ ಗ್ಲಾಸ್. ಯಾವುದೇ ಥರದ ಒಂದು ನ್ಯೂನತೆಗಳು ಇರಬಾರ್ದು. ಅದು ಮೋಸ್ಟ್ಲಿ ನನಗನ್ಸಿದ್ದು ಸಾಮಾಜಿಕವಾಗಿ ಒಳ್ಳೆಯದು ಅಂಥೇಳಿ ನಾನು ವೈಯಕ್ತಿಕವಾಗಿ ನಾನು ಭಾವನೆಯನ್ನು ಮಾಡ್ತೀನಿ. ಇದು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸ್ವಲ್ಪ ಟ್ಯಾಕ್ಸ್ ಮನಿ ಹೋಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಮಾಡ್ಬೇಕಾದ್ರೆ ಸರಿ ಮಾಡೋದು, ತಪ್ಪು ಮಾಡಿ ಇನ್ನೂ ಬೇರೆ ದಂಡ ಕಟ್ಟೋ ಬದಲು ಇದನ್ನ ಸರಿ ಮಾಡೋದು ಒಳ್ಳೆಯದು. ಹಿಂದಿನ ಸರ್ಕಾರದವ್ರು ಮಧ್ಯ ಮಾಡಿಬಿಟ್ಟಿದ್ರೆ ಇದು ಮುಗ್ದೋಗ್ಬಿಡೋದು ಅಂಥೇಳಿ ನಾನು ಭಾವಿಸ್ತೀನಿ. ಆ ಸಂದರ್ಭದಲ್ಲಿ ಅವ್ರಿಗೆ ಬ್ಲೇಮ್ ಮಾಡೋಕ್ಕೆ ಹೋಗೋದಿಲ್ಲ, ಅವ್ರು ಮಾಡಿಲ್ಲ. ಈಗ ನಾವು ಮಾಡಬೇಕಾದ್ರೆ ಪ್ರಶ್ನೆಗಳು ಉದ್ಭವ ಆಗಿರೋದ್ರಿಂದ ಈ ಥರ ಆಗೋದು ಒಳ್ಳೆಯದು ಅಂತ. ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ. ಕ್ಯಾಬಿನೆಟ್ ರೀಶಫಲ್ ಅದು ಹೈಕಮಾಂಡ್ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ವಿವೇಚನಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಕೆಲಸ ಕೊಟ್ಟಿದ್ದಾರೆ, ಮರ್ಯಾದೆಯಿಂದ ಕೆಲಸ ಮಾಡುವಂಥ, ಮರ್ಯಾದೆಯಿಂದ ಕೆಲಸ ಮಾಡ್ತಾಯಿದ್ದೀನಿ. ಪಕ್ಷದ ಬಗ್ಗೆ, ಈ ಲೀಡರ್ಶಿಪ್ ಬಗ್ಗೆ ಜಾಸ್ತಿ ಯಾರು ಮಾತಾಡಬೇಡಿ ಅಂತ ಖಾರ್ಗೆ ಅವರು ಬಾಯಿ ಮುಚ್ಕೊಂಡಿರಿ ಅಂದಿದ್ದಾರೆ. ಅದಕ್ಕೆ ಅದ್ರ ಬಗ್ಗೆ ಬಾಯಿ ಮುಚ್ಕೊಂಡಿದ್ದೀನಿ. ನನ್ನ ಇಲಾಖೆಯಲ್ಲಿ ಎಷ್ಟು ಬೇಕಾದ್ರೂ ಮಾತಾಡುವಂದಿದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಧು ಬಂಗಾರಪ್ಪ ಅವರೇ, ಎಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.